ತೆಗೆದುಕೊಂಡು ಹೋಗಿ ಆ ಪುರುಷಾಮೃಗದ ಬಳಿ ಯಾಗಶಾಲೆಗೆ ಕರೆ. ಅದು ನಿನ್ನ ವಿಜ್ಞಾಪನೆಯನ್ನು ಲಾಲಿಸಿ ನಿನ್ನೊಡನೆ ಬರುವುದು. ಅದು ಹತ್ತಿರ ಸಮೀಪಿಸುತ್ತಿದ್ದಂತೆ ಒಂದು ರೋಮವನ್ನು ಭೂಮಿ ಮೇಲೆ ಬಿಸಾಡು. ಅಲ್ಲಿ ಪರಶಿವನ 100 ಆ ಪುರುಷಾಮೃಗವು ಲಿಂಗ ಪೂಜೆ ಮಾಡದೆ ಮುಂದಕ್ಕೆ ಚಲಿಸುವಂತಿಲ್ಲ. ಹೀಗೆ 3 ರೋಮಗಳು ಮುಗಿರೋಷ್ಟೊಳಗೆ ನೀನು ಇಂದ್ರಪ್ರಸ್ಥಪುರವನ್ನು ಸೇರಿಕೋ. ಇಲ್ಲದಿದ್ದರೆ ನಿನಗೆ ಕೇಡು ಸಂಭವಿಸುವುದು ಎಚ್ಚರಿಕೆ. ಪೂರ್ವಪುಣ್ಯನಾದನು ಕ್ಷಣಾರ್ಧದಲ್ಲಿ ದೇವಾ ಬಂದಿದ ಸಂತಸವ ಮನಕ್ಕೆ ಬಂದಿದ ಸಂತಸವ ಮನಕ್ಕೆ ಬರುವ ಭಯವ ಹೋಗಿ ಬರುವೆನು ನಾ. ದೇವ, ದೈವಾನುಗ್ರಹವಿಲ್ಲದೆ ಯಾವ ಕಾರ್ಯವೂ ನಡೆಯಲಾರದೆಂಬುದಕ್ಕೆ ನೀವೇ ಆಧಾರ. ದೇವ, ನನ್ನನ್ನಿನ್ನೂ ಆಶೀರ್ವದಿಸಿ ನಾನಿನ್ನೂ ಹೋಗಿ ಬರುವೆನು. ಹೋಗಿ ಬಾ ಸಹೋದರ, ನಿನಗೆ ಮಂಗಳವಾಗಲಿ. ಶ್ರೀಹರಿಯ ಕೃಪೆ ಇರುವ ನಿಮಗೆ ಯಾಗವು ಸಾಂಗವಾಗಿ ನೆರವೇರುವುದು. ನಿಮ್ಮ ಕೀರ್ತಿಯು ಈ ಭೂಮಂಡಲದಲ್ಲಿ ಹರಡುವುದು. ನಮ್ಮಿಬ್ಬರ ಸಮ್ಮಿಲನವನ್ನು ಸರ್ವರಿಗೂ ತಿಳಿಸು. ಹೋಗಿ ಬಾ ಸಹೋದರ, ನಿನಗೆ ಮಂಗಳವಾಗಲಿ. ಈಗಲ ಪುರುಷಾಮೃಗದ ಬಳಿಗೆ ಹೋಗುವನ ಜವದೊಳಗ್ರಜ. ನಿಮ್ಮಯ ಆಜ್ಞೆಯ ಮೇರೆಗೆ ನಾನು, ನಿಮ್ಮಯ ಆಜ್ಞೆಯ ಮೇರೆಗೆ ನಾನು ಹಿಮಾಲಯಕ್ಕೆ ಹೋಗಿ ಪುರುಷಾಮೃಗ ತರಲು ಹೋಗುವೆನ ಜವದೊಳಗ್ರಜ ಜವದೊಳಗ್ರಜ ಜವದೊಳಗ್ರಜ. ಶ್ರೀರಾಮಚಂದ್ರ, ಪರಿಪಾಹಿ ರಾಮ ಪವನ ರಾಮ ವರವಲ್ಲ ಭೀಮ ಪಾಯಿ ಶ್ರೀರಾಮ ಸರ್ವೋತ್ತಮ ಪಾಯಿ ಶ್ರೀರಾಮ ಶ್ರೀರಾಮ. ಪರಿಪಾಯಿ ರಾಮ ಪವನ ರಾಮ ವರವಲ್ಲ ಭೀಮ ಪಾಯಿ ಶ್ರೀರಾಮ ಸರ್ವೋತ್ತಮ ಪಾಯಿ ಶ್ರೀರಾಮ ಶ್ರೀರಾಮ. ಕಾಯೋ ಹರಿಯೇ ಶರಣರ ಮನವ, ಕಾಯೋ ಹರಿಯೇ ಶರಣರ ಮನವ, ಕಾಯೋ ಶ್ರೀ ಹರಿಯೇ ಸರ್ವೋತ್ತಮ ಕಾಯೋ ಶ್ರೀ ಹರಿಯೇ ಶ್ರೀರಾಮ. ಪರಿಪಾಹಿ ರಾಮ ಪವನ ರಾಮ ವರವಲ್ಲ ಭೀಮ ಪಾಯಿ ಶ್ರೀರಾಮ ಸರ್ವೋತ್ತಮ ಪಾಯಿ ಶ್ರೀರಾಮ ಶ್ರೀರಾಮ. ಶಾಂತಲೀಲಾ ರಾಮ ಸೀತಾ, ಶಾಂತಲೀಲಾ ರಾಮ ಸೀತಾ ರಾಮ ಪಾಹಿ ರಾಘವ. ರಾಮ ಪಾಹಿ
ವೀರ ಸಮರ್ಥ. ಏ ಚಂದ್ರಚೂಡ ಮದನಾಂತ ಕಾಸೂಲ ಪಾಣಿ ತಾಣೋ ಗಿರಿಜ ಗಿರಿಜೇಶ ಮಹೇಶ ಶಂಭೋ ಹೇ ಪಾರ್ವತಿ ಹೃದಯ ವಲ್ಲಭ ಚಂದ್ರಮೌಳೆ ಭೂತಾಗಿತ ಪ್ರಮತನಾಥ ಗಿರೀಶ ಚಾಪ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಭವ ವೇದ ಸಾರ ಸದಾ ನಿರ್ವಿಕಾರ ಭವ ವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಪರಮೇಶ್ವರ ನೀಲಕಂಠ ವಿಷಕಂಠ ಪ್ರಸನ್ನನಾಗು ದೇವ ಪ್ರಸನ್ನನಾಗು. ನಿನ್ನ ಸೇವಾ ಸೌಭಾಗ್ಯವನ್ನು ಅನುಭವಿಸುತ್ತಿರುವ ನಾನೇ ಧನ್ಯನು. ಇದೋ ನಿನಗೆ ಅನಂತ ನಮಸ್ಕಾರಗಳು. ನಿನ್ನ ಮಹಿಮೆಯನ್ನು ಎಷ್ಟು ಹೊಗಳಿದರೂ ಸಾಲದು. ಸದಾ ನನ್ನ ಮೇಲೆ ನಿನ್ನ ಕೃಪೆ ಇರಲಿ ದೇವ. ಆನಂದದಿಂದ ನಾನು ಬರೆದು ಬೇಗ ಮೃಗ ತರಲು ಆನಂದದಿಂದ ನಾನು ಬರೆದು ಬೇಗ ಮೃಗ ತರಲು ಇದೇ ಮಾನಸ ಸರೋವರವೆಂದು ತೋರುತ್ತಿರುವುದು. ಅಬ್ಬಾ, ಈ ಸರೋವರದ ಸೊಬಗನ್ನು ನೋಡಿದರೆ ಎಷ್ಟು ವರ್ಣಿಸಿದರೂ ಅಸಾಧ್ಯವಾಗಿರುವುದಲ್ಲ.
ಈ ನಿರ್ಜನವಾದ ಪ್ರದೇಶದಲ್ಲಿ ಕುಳಿತು ಶಿವಧ್ಯಾನವನ್ನು ಮಾಡುತ್ತಿರುವ ಈ ಪುರುಷಾಮೃಗನ ಜನ್ಮವೇ ಧನ್ಯ. ಏನಿದು ಇಷ್ಟೊಂದು ಬಲಶಾಲಿಯಾದ ನನಗೆ ಈ ಸರೋವರವನ್ನು ನೋಡಿದ ಕ್ಷಣ ನನ್ನ ಹೃದಯವೇ ಕಂಪಿಸುತ್ತಿರುವುದಲ್ಲ. ಇರಲಿ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಕೊರಳಲ್ಲಿ ರುದ್ರಾಕ್ಷಿ ಸರ ಧರಿಸಿರೇ, ಕೊರಳಲ್ಲಿ ರುದ್ರಾಕ್ಷಿ ಸರ ಧರಿಸಿರೇ, ಭಸ್ಮ ತ್ರಿಪುಂಡ ಒಪ್ಪುತ ಪಡೆಯೋಳ್ ಪರಶಿವನ ಪೂಜಿಸುತ್ತ ಪರಶಿವನ ಪೂಜಿಸುತ್ತ ಪುರುಷಾಮೃಗನ ಕಂಡು ಧನ್ಯನಾದೆನು ನಾ. ಈಶ್ವರನ ಅರ್ಚನೆಯಲ್ಲಿ ಕುಳಿತು ಶಿವಧ್ಯಾನವನ್ನು ಮಾಡುತ್ತಿರುವ ಈ ಪುರುಷಾಮೃಗನ ತೇಜಸ್ಸನ್ನು ಎಷ್ಟು ವರ್ಣಿಸಿದರೂ ಸಾಲದಲ್ಲ. ಕೊರಳಲ್ಲಿರುವ ರುದ್ರಾಕ್ಷಿ ಮಾಲೆಗಳು, ಹಣೆಯಲ್ಲಿ ವಿಭೂತಿ ಧಾರಣೆ, ಅಬ್ಬ ನೋಡಲು ಭಯಂಕರವಾಗಿರುವುದಲ್ಲ. ಏನು ಮಾಡಲಿ, ಈ ಪುರುಷಾಮೃಗನು ಶಿವಧ್ಯಾನದಿಂದ ಎಚ್ಚರನಾಗುವುದು ಎಷ್ಟು ವೇಳೆಯಾಗುವುದೋ ತಿಳಿಯದಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಹಾ, ಏನಿದು ನರಮಾನವರ ವಾಸನೆ ಬರುತ್ತಿರುವುದಲ್ಲ. ಈ ಏಕಾಂತವಾದ ಸ್ಥಳಕ್ಕೆ ಬಂದಿರುವುದು ಯಾರಾಗಿರಬಹುದು? ಎಲೆ, ನೀನು ಯಾರು? ಇಲ್ಲಿಗೆ ಬರಲು ಕಾರಣವೇನು? ನಿನ್ನ ಹೆಸರೇನು? ಅಲ್ಲದೆ ನಿನ್ನ ವಂಶ ಯಾವುದು? ಓಹೋ, ಪುರುಷಾಮೃಗನು ಎಚ್ಚರನಾದಂತೆ ತೋರುತ್ತಿರುವುದು ಇದೇ ನನಗೆ ಸುಸಮಯ. ಮೃಗೇಂದ್ರ, ಶಿವಶರಣ, ನಿಮ್ಮನ್ನು ಕಂಡು ನಾನು ಧನ್ಯನಾದೆನು. ನನ್ನ ಜನ್ಮವು ಪಾವನವಾಯಿತು. ಕಂಡು ಧನ್ಯನಾದ ಶಿವಶರಣನ, ಕಂಡು ಧನ್ಯನಾದ ಶಿವಶರಣನ, ಎನ್ನ ಕಾರ್ಯವು ಸಫಲವಾಯಿತು, ಎನ್ನ ಕಾರ್ಯವು ಸಫಲವಾಯಿತು. ಇಂದು ನಿಮ್ಮಯ ದರ್ಶನದಿ ಕಂಡು ಧನ್ಯನಾದ ಶಿವಶರಣನ. ಯಾಗಶಾಲೆಗೆ ಕರೆಯಲು ನಿಮ್ಮನು, ಯಾಗಶಾಲೆಗೆ ಕರೆಯಲು ನಾ ಇಂದು ಬಂದಿಯ ಶಿವಶರಣ. ಕಂಡು ಧನ್ಯನಾದ ಶಿವಶರಣನ. ಎನ್ನ ಭಿನ್ನಪ ಬಿಡದೆ ನಡೆಸುನೆ, ಎನ್ನ ಭಿನ್ನಪ ಬಿಡದೆ ನಡೆಸುನೆ. ಶಿವಭಕ್ತನಾದ ಬೆತ್ತದಿರೋಮನೆ ಕಂಡು ಧನ್ಯನಾದ ಶಿವಶರಣನ, ಶಿವಶರಣನ, ಶಿವಶರಣನ. ಅಯ್ಯ ಮೃಗೇಂದ್ರ, ನಿಮ್ಮನ್ನು ಕಂಡು ನಾನು ಧನ್ಯನಾದೆನು. ನನ್ನ ಜನ್ಮವು ಪಾವನವಾಯಿತು. ಮೃಗೇಂದ್ರ,
ನಾನು ಇಂದು ನಿಮ್ಮಲ್ಲಿಗೆ ಬಂದಿರಲು ಕಾರಣವೇನೆಂದರೆ ಚಂದ್ರವಂಶದ ಪಾಂಡುರಾಜನಿಗೆ ಧರ್ಮರಾಯ, ಭೀಮಸೇನ, ಅರ್ಜುನ, ನಕುಲ ಮತ್ತು ಸಹದೇವರೆಂಬ 5 ಜನ ಮಕ್ಕಳಿರುವರು. ಅವರಲ್ಲಿ 2ನೇವನಾದ ಭೀಮಸೇನನೇ ನಾನು. ಮೃಗೇಂದ್ರ, ನಾನು ನಿಮ್ಮಲ್ಲಿಗೆ ಬರಲು ಕಾರಣವೇನೆಂದರೆ ಇಂದು ನನ್ನ ಅಣ್ಣನಾದ ಧರ್ಮರಾಯನು ರಾಜಸುಯಾಗವನ್ನು ಮಾಡಬೇಕೆಂದು ಸಂಕಲ್ಪಪಟ್ಟಿರುವನು. ಆ ಯಾಗ ಮಂಟಪದಲ್ಲಿ ಶಿವಪೂಜಾ ದುರಂಧರರಾದ ನೀವು ಇರದಿದ್ದರೆ ಆ ಯಾಗವು ಸಾಂಗವಾಗಲಾರದೆಂದು ಶ್ರೀಹರಿಯ ಪ್ರೇರೇಪಣೆಯಾಗಿರುವುದು. ಆದ್ದರಿಂದ ತಾವು ನಮ್ಮ ಯಾಗ ಮಂಟಪಕ್ಕೆ ಬಂದು ನಮ್ಮ ಯಾಗವನ್ನು ಸಾಂಗವಾಗಿ ನೆರವೇರಿಸಿಕೊಡಬೇಕೆಂದು ನಿಮ್ಮಲ್ಲಿ ಬೇಡಿಕೊಳ್ಳುವೆನು. ಭೀಮಸೇನ, ನಿಮ್ಮ ಅಣ್ಣನವರಾದ ಧರ್ಮರಾಯನು ಸತ್ಯವಂತನೆಂಬುದನ್ನು ಅರಿತಿರುವೆನು. ನೀನು ಇಷ್ಟೊಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತಿರುವಾಗ ನಾನು ನಿನ್ನೊಡನೆ ಬರಲು ಸಿದ್ಧವಾಗಿರುವೆನು. ಆದರೆ ನೀನು ನನ್ನೊಡನೆ ನಡೆಯಬಲ್ಲೆಯಾ? ದೇವ, ಆ ವಿಚಾರದಲ್ಲಿ ನಿಮಗೆ ಸಂಶಯವೇ ಬೇಡ. ಇಂದ್ರಪ್ರಸ್ಥಪುರದವರೆಗೂ ನಿಮ್ಮ ಕೈಗೆ ಸಿಗದಂತೆ ನಡೆಯುವೆನು. ಹಾಗಾದರೆ ಕೇಳು, ನೀನು ಒಂದು ವೇಳೆ ನನ್ನೊಡನೆ ನಡೆಯದೆ ಹೋದರೆ, ನನ್ನ ಕೈಗೆ ಸಿಕ್ಕಿದ್ದೆ ಆದರೆ ತಕ್ಷಣವೇ ನಿನ್ನ ಕಾಲುಗಳನ್ನು ಹಿಡಿದು ನೆಲಕ್ಕಪ್ಪಳಿಸಿ ಕೊಲ್ಲುವೆನು. ಇದಕ್ಕೆ ನೀನು ಒಪ್ಪುವುದಾದರೆ ನಿನ್ನೊಡನೆ ನಾನು ಬರುವೆನು. ಮೃಗೇಂದ್ರ, ನಿಮ್ಮ ಇಚ್ಛೆ ಇದ್ದಂತಾಗಲಿ, ನನಗೆ ಅನುಮತಿಯನ್ನು ಕೊಡಿ. ಹಾಗಲೇ ನಡೆ ಹೋಗೋಣ ಭೀಮಸೇನ. ಓಹೋ ಓಹೋ, ವೃಷಾಮೃಗನು ನನ್ನ ಬೆನ್ನಟ್ಟಿಯೇ ಬರುತ್ತಿರುವುದಲ್ಲ. ಇರಲಿ, ಇದರ ಕೈಗೆ ಸಿಗುವ ಮೊದಲು ನನ್ನ ಅಗ್ರಜನಾದ ಆಂಜನೇಯನು ಕೊಟ್ಟ 1ನೇ ರೋಮವನ್ನು ಈ ಭೂಮಿಯ ಮೇಲೆ ಬಿಸಾಡಿ ನಂತರ ಮುಂದೆ ಹೋಗುವೆನು. ಜಯ ಮಾರುತಿ. ಭೀಮನಿದು ನಾನು ಹೋಗುವ ದಾರಿಯಲ್ಲಿ ಶಿವನು ನನಗೆ ದರ್ಶನವನ್ನು ಕೊಡುತ್ತಿರುವಲ್ಲ. ಇರಲಿ, ಶಿವಲಿಂಗವನ್ನು ಪೂಜಿಸಿ ಅನಂತರ ಮುಂದಕ್ಕೆ ಹೋಗುವೆನು. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪೊರೆ ಗಂಗಾಧರನೆ. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪೊರೆ ಗಂಗಾಧರನೆ. ಮಹಾದೇವನ ವಿಶ್ವವಿಧಾತನ ಮಹಾದೇವನ ವಿಶ್ವವಿಧಾತನ ಸ್ಮರಣೆಯೇ ಆನಂದಕಾರಿ ಸೇವೆಯೇ ಭವತಾಪಹಾರಿ ಭಕ್ತನೋ ದಾರಿ. ಶಂಕರ ನಿಮ್ಮ ಪಾದ ಕಮಲ ಶಂಕರ ನಿಮ್ಮ ಪಾದ ಕಮಲ ತಿಂಗಳ ಬೆಳಕಂತ ವಿಮಲ ನಾಮವೇ ಚಿರಪಾವನ ಗಜ ಚರ್ಮಾಂಬರನೆ ಭವಾನಿ ಪೊರೆ ಗಂಗಾಧರನೆ. ಶಿವನೇ ಭವಹರನೆ ಚಿದಂಬರನೆ ಜಟಾಧರ ನೀಲಕಂಠ ಗಜ ಚರ್ಮಾಂಬರನೆ ಭವಾನಿ ಪೊರೆ ಗಂಗಾಧರನೆ. ಆಹಾ ಪರಮೇಶ್ವರ, ಯಾಗಕ್ಕೆ ಹೊರಟಿರುವ ನನಗೆ ದರ್ಶನವನ್ನು ಕೊಡುತ್ತಿರುವೆಯಾ? ನಿನ್ನ ಸೇವಾ ಸೌಭಾಗ್ಯವನ್ನು ಅನುಭವಿಸುತ್ತಿರುವ ನಾನೇ ಧನ್ಯನು. ಇದೋ ನಿನಗೆ ಅನಂತ ನಮಸ್ಕಾರಗಳು. ಆಹಾ, ಶಿವನ ಅರ್ಚನೆಯಲ್ಲಿ ಇದ್ದ ನನ್ನನ್ನು ಬಿಟ್ಟು ಭೀಮಸೇನನು ಬಹಳ ದೂರವಾಗಿರೋನಲ್ಲ. ಇರಲಿ, ಈಗಲೇ ಹೋಗಿ ಆತನ ಹಿಡಿಯುವೆನು. ಭೀಮಸೇನ, ಭೀಮಸೇನ! ಏನಿದು? ವಾಯುದೇವನ ವೇಗವನ್ನು ಮೀರುತ್ತಿರುವುದಲ್ಲ ಈ ಪುರುಷಾಮೃಗನ ವೇಗವು. ಅಯ್ಯೋ, ಈ ಪುರುಷಾಮೃಗದ ಜೊತೆ ನಡೆದು ನಾನು ಇಂದ್ರಪ್ರಸ್ಥಪುರವನ್ನು ಸೇರುವನೆ. ನನ್ನ ಅಣ್ಣನು ಮಾಡುವ ಯಾಗವು ಸಾಂಗವಾಗುವುದೇ. ಇರಲಿ, ಇದರ ಕೈಗೆ ಸಿಗುವ ಮೊದಲು ನನ್ನ ಅಗ್ರಜನಾದ ಆಂಜನೇಯನು ಕೊಟ್ಟ 2ನೇ ರೋಮವನ್ನು ಈ ಭೂಮಿಯ ಮೇಲೆ ಬಿಸಾಡಿ
ನಂತರ ಮುಂದೆ ಹೋಗು. ಜೈ ಮಾರುತಿ. ಭೀಮಸೇನ, ಭೀಮಸೇನ! ಆಹಾ, ಏನಿದು? ಈ ಭಕ್ತನ ಮೇಲೆ ಕೃಪೆ ಇಟ್ಟು ಪದೇ ಪದೇ ದರ್ಶನವನ್ನು ಕೊಡುತ್ತಿರುವೆಯಾ? ಇರಲಿ, ಶಿವಲಿಂಗವನ್ನು ಪೂಜಿಸು, ಅನಂತರ ಮುಂದಕ್ಕೆ ಹೋಗುವೆನು. ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪರಮೇಶ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಶಂಕರ ಹಂಬರ ಕೇಶ ಚಿದಂಬರ, ಶಂಕರ ಹಂಬರ ಕೇಶ ಚಿದಂಬರ, ಪಾಲಲೋಚನ ಪರಮೇಶ, ಪಾಲಲೋಚನ ಪರಮೇಶ, ಪಾಲಿಸು ಪಾಲಿಸು ಪಾರ್ವತಿ ರಮಣ, ಪಾಲಲೋಚನ ಪರಮೇಶ, ಪಾಲಿಸು ಪಾಲಿಸು ಪಾರ್ವತಿ ರಮಣ. ಆಹಾ, ಪರಮೇಶ್ವರ, ಯಾಗಕ್ಕೆ ಹೊರಟಿರುವ ನನಗೆ ಈ ರೀತಿ ಪದೇ ಪದೇ ದರ್ಶನವನ್ನು ಕೊಡೋದು ನೋಡಿದರಲ್ಲಿ ಇದರಲ್ಲಿ ಏನೋ ಅಂಶವಿದೆ. ಇರಲಿ, ನೀನಿಲ್ಲದ ಸ್ಥಳವಿಲ್ಲ. ನಿನ್ನ ಸೇವಾ ಸೌಭಾಗ್ಯವನ್ನು ಅನುಭವಿಸುತ್ತಿರುವ ನಾನೇ ಧನ್ಯನು. ಇದೋ ನಿನಗೆ ಅನಂತ ನಮಸ್ಕಾರಗಳು. ಆಹಾ, ಏನಿದು? ಶಿವನ ಅರ್ಚನೆಯಲ್ಲಿದ್ದ ನನ್ನ ಬಿಟ್ಟು ಭೀಮಸೇನನು ಬಹಳ ದೂರ ಹೋಗಿರೋನಲ್ಲ. ಇರಲಿ, ಈಗಲೇ ಹೋಗಿ ಭೀಮಸೇನ ಹಿಡಿಯುವೆನು. ಭೀಮಸೇನ, ಭೀಮಸೇನ! ಓಹ್, ಏನಿದು? ವಾಯುದೇವನ ಅಂಶದಿಂದ ಜನಿಸಿದ ನನಗೆ ಈ ಪುರುಷಾಮೃಗದ ಜೊತೆ ನಡೆಯಲು ಸಾಧ್ಯವಾಗುತ್ತಿಲ್ಲವಲ್ಲ. ಇರಲಿ, ನನ್ನ ಶಕ್ತಿಯನ್ನು ಮೀರಿ ನಡೆದರೂ ನಾನು ಇದರ ಕೈಗೆ ಸಿಗದಂತೆ ನಡೆಯಲು ಸಾಧ್ಯವಾಗುತ್ತಿಲ್ಲವೇ ಇಲ್ಲವಲ್ಲ. ಇರಲಿ, ಇದರ ಕೈಗೆ ಸಿಗುವ ಮೊದಲು ನನ್ನ ಅಗ್ರಜನಾದ ಆಂಜನೇಯನು ಕೊಟ್ಟ 3ನೇ ರೋಮವನ್ನು ಈ ಭೂಮಿಯ ಮೇಲೆ ಬಿಸಾಡಿ ನಂತರ ಮುಂದೆ ಹೋಗುವನು. ಜೈ ಮಾರುತಿ. ಆಹಾ, ಪರಮೇಶ್ವರ, ಕಾಪಾಡು ಕಾಪಾಡು. ಬಾಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾಬಾ ಶಂಕರ. ಬಾಬಾ ಶಂಕರ ಮೊರೆ ಕೇಳದೇನೋ ದೇವಾ, ಬಾಬಾ ಶಂಕರ. ಗಿರಿಜಾ ರಮಣ ಕರುಣಾ ವರಣ, ಗಿರಿಜಾ ರಮಣ ಕರುಣ ಭರಣ, ಗಿರಿಜಾ ರಮಣ ಕರುಣ ಭರಣ. ನಂಬಿದೆ ನಿನ್ನಯ ಚರಣ ಬಾಬಾ ಶಂಕರ, ಮೊರೆ ಕೇಳದೇನೋ ದೇವಾ, ಬಾಬಾ ಶಂಕರ.
ಕೃಪಾ ಸಾಗರನೆ ಬಾ ಕೃಪೆಯ ನೀ ತೋರು ಬಾ. ಕೃಪಾ ಸಾಗರನೆ ಬಾ ಕೃಪೆಯ ನೀ ತೋರು ಬಾ. ಪರಶಿವ ನಿನ್ನಯ ಪಾದವ ಪೂಜಿಪೆ ಪರಶಿವ ನಿನ್ನಯ ಪಾದವ ಪೂಜಿಪೆ. ಬಾ ಶಂಕರ ಮೊರೆ ಕೇಳದೇನು ದೇವಾ ಬಾ ಶಂಕರ. ಆಹಾ ಪರಮೇಶ್ವರ, ಶಿವನ ಅರ್ಚನೆಯಲ್ಲಿದ್ದ ನನ್ನನ್ನು ಬಿಟ್ಟು ಭೀಮಸೇನನು ಬಹಳ ದೂರವಾಗಿರುವನಲ್ಲ. ಮನೋವೇಗದಿಂದ ಚಲಿಸುವ ನನಗೆ ಆತನ ಹಿಡಿಯುವುದು ಅಸಾಧ್ಯವೇನಲ್ಲ. ಈಗಲೇ ಹೋಗಿ ಆತನ ಹಿಡಿಯುವೆನು. ಭೀಮಸೇನ ಭೀಮಸೇನ. ಅಗ್ರಜ ಆಂಜನೇಯ, ನೀನು ಕೊಟ್ಟ 3 ರೋಮಗಳು ಮುಗಿದು ಹೋದವು. ಕೃಷ್ಣ, ಪುರುಷಾಮೃಗವು ನನ್ನ ಬೆನ್ನಟ್ಟಿಯೇ ಬರುತ್ತಿರುವುದು. ಕೃಷ್ಣ, ವಾಸುದೇವ, ನನ್ನ ದೇಹದಲ್ಲಿ ಶಕ್ತಿಯು ಕುಂದಿತು. ನನ್ನ ಕಣ್ಣುಗಳಲ್ಲಿ ಕತ್ತಲೆಯು ಕವಿಯಿತು. ನನ್ನ ಕಾಲುಗಳಲ್ಲಿ ನಡೆಯಲು ಶಕ್ತಿ ಇಲ್ಲ. ವಾಸುದೇವ, ಶ್ರೀಕೃಷ್ಣ, ಕಾಪಾಡು. ಭೀಮಸೇನ ಭೀಮಸೇನ. ಕೆಲವು ಈತನನ್ನು ಬಿಡು. ಈತನು ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ. ನೀನು ಯಾರು? ಈತನನ್ನು ಕಾಪಾಡಲು ಬಂದಿರಲು. ನೀನಲ್ಲಿ ಪೌರುಷವಿದ್ದರೆ ಈತನನ್ನು ಬಿಡಿಸಿಕೋ. ಈತನು ನನಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲಿಲ್ಲ. ಇಂದ್ರಪ್ರಸ್ಥಪುರ ಹೋಗಿರುವ ಬಾಗಿಲಲ್ಲಿರುವಾಗಲೇ ನನ್ನ ಕೈಗೆ ಸಿಕ್ಕಿರುವನು. ಈತನ ನೀಗಲೇ ನೆಲಕ್ಕಪ್ಪಳಿಸಿ ಕೊಲ್ಲುವೆನು. ನೀನು ಯಾರು? ನನ್ನನ್ನು ಯಾರು ಎಂದು ಕೇಳುವೆಯಾ? ಪದ್ಮನಾಭನ ಪರಮ ಮಿತ್ರನಾದ ನನ್ನನ್ನು ಪೋರ್ತನೆನ್ನುವರು. ನಿನಗೆ ಪರಶಿವನ ಅನುಗ್ರಹವಿರುವಂತೆ ನನಗೆ ಪರಮಾತ್ಮನ ಅನುಗ್ರಹವಿರುವುದು. ಪಾರ್ಥ, ಏನಿದು ನಿಮ್ಮ ವಾಗ್ವಾದ? ಪರಮಾತ್ಮ, ಈ ಮೃಗೇಂದ್ರನು ತನ್ನ ಮಾತಿನಂತೆ ಸೋತಿರುವನು. ಭೀಮಸೇನನನ್ನು ನೆಲಕ್ಕಪ್ಪಳಿಸಿ ಕೊಲ್ಲುವೆನೆಂದು ಪೌರುಷ ಕೊಚ್ಚಿಕೊಳ್ಳುತ್ತಿರುವನು. ಈತನಿಗೆ ತಿಳಿಯದು ನಿಮ್ಮ ದಯೆಯಿಂದ ಈತನಿಗೆ ನಾನು ಸೋಲತಕ್ಕವನಲ್ಲನೆಂಬುದು. ಸೈರಿಸು ಅನುಜಾತನೆ, ಸೈರಿಸು ಅನುಜಾತನೆ, ಧೀರನೆನಿಸುತ್ತೆ ದುಡುಕುವುದನುಚಿತ. ಸೈರಿಸು ಅನುಜಾತನೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಕ್ಕೆ ಬಾಹಿರನಾಗುವುದೇಕೆ, ಕರ್ಮಕ್ಕೆ ಬಾಹಿರನಾಗುವುದೇಕೆ. ಸೈರಿಸು ಅನುಜಾತನೆ, ಸೈರಿಸು ಅನುಜಾತನೆ. ಸಹೋದರ ಪಾರ್ಥ, ಅಗ್ರಜ, ಸರ್ವಸ್ವರೂಪ ಚೈತನ್ಯನಾದ ಪರಮಾತ್ಮನೊಬ್ಬನೇ ಅಲ್ಲವೇ? ಅನಂತ ನಾಮಗಳುಳ್ಳ ಆತನ ಅನಂತ ಸ್ವರೂಪಗಳನ್ನು ಜಗದೀಶ್ವರನನ್ನು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಕರೆಯುವರು. ಹೆಲೆ ಮೃಗೇಂದ್ರ, ನಿನ್ನ ಧರ್ಮಸೂತ್ರ ವಿಲಾಸವನ್ನು ನೀನು ಕಾಣೆಯ? ನಿಮ್ಮ ಒಪ್ಪಂದಗಳ ಪ್ರಕಾರ ಭೀಮನು ಇಂದ್ರಪ್ರಸ್ಥಪುರವನ್ನು ತಲುಪಿದನೋ ಇಲ್ಲವೋ? ಇಲ್ಲ, ಸೇರಲಿಲ್ಲ. ಹೆಲೆ ಮೃಗೇಂದ್ರ, ಇಂದ್ರಪ್ರಸ್ಥಪುರದ ಬಾಗಿಲಲ್ಲಿ ಇರುವಾಗಲೇ ಭೀಮನ ಕಾಲುಗಳು ನನ್ನ ಕೈಗೆ ಸಿಕ್ಕಿರಬಹು. ಹೆಲೆ ಮೃಗೇಂದ್ರ, ನೀನು ಭೀಮನ ಕಾಲುಗಳನ್ನು ಹಿಡಿದಿರುವೆ. ಅರ್ಜುನನು ಭೀಮನ ಕೈಯನ್ನು ಹಿಡಿದಿರುವನು. ತಲೆಯು ಪುರದ ಒಳಗು, ಕಾಲು ಪುರದ ಹೊರಗು ಇದೆಯೋ ಇಲ್ಲವೋ? ಹೌದು, ನೀವು ಹೇಳಿದ ಹಾಗೆ ಇದೆ. ಹಾಗಾದರೆ ಭೀಮನೇ ಗೆದ್ದವನು? ಅದು ಹೇಗೆ? ಮೃಗೇಂದ್ರ, ಉತ್ತಮವಾದ ಭೀಮನ ಶಿರಸ್ಸು ಅರ್ಜುನನ ಕೈಯಲ್ಲಿರುವುದು. ಹಾಗಿದ್ದ ಮೇಲೆ ಭೀಮನು ನಿನ್ನ ಕೈಗೆ ಸಿಕ್ಕಂತಾಗಲಿಲ್ಲ. ನೀನೇ ಆಲೋಚಿಸು. ಆಹಾ, ಧರ್ಮನಂದನ, ನಿನ್ನ ಕಥಾ ಪ್ರಸಂಗದಿಂದ ನನ್ನ ಜನ್ಮವು ಪವಿತ್ರವಾಯಿತು. ಶ್ರೀಕೃಷ್ಣ ಪರಮಾತ್ಮ, ಇದೆಲ್ಲ ನಿನ್ನ ಲೀಲಾಮೃತವೇ ಸರಿ.
ಎಲ್ಲೆಲ್ಲಿ ನೋಡಿದರೂ ನಿನ್ನ ಲೀಲಾಮೃತವೇ ತುಂಬಿರುವುದು. ನಿನ್ನ ಭಕ್ತನಾದ ನನ್ನನ್ನು ಕಾಪಾಡು ದೇವ. ಮೃಗೇಂದ್ರ, ಶಿವಶರಣ ನಿನಯ ಭಕ್ತಿಯ ಇರುವುದನ್ನ ಕಾಣಿದರು. ಶಿವಶರಣ ನಿನಯ ಭಕ್ತಿಯ ಇರುವುದನ್ನ ಕಾಣಿದರೆಯೊಳಗೆ ಬರದೊಳು ಹೋಗಿನಿ ಯಾಗ ಸಾಲಗೆ ಬರದೊಳು ಹೋಗಿನಿ ಯಾಗ ಸಾಲಗೆ ಧರ್ಮರಾಜನ ಮನವು ಧರಿಸೈ ಧರ್ಮರಾಜನ ಮನವು ಧರಿಸೈ ಶಿವಶರಣ ನಿನಯ ಭಕ್ತಿಯ ಇರುವುದ ನಾಂ ಕಾಣೆ ದರೆಯೊಳಗೆ ಇರುವುದ ನಾಂ ಕಾಣೆ ದರೆಯೊಳಗೆ ಇರುವುದ ನಾಂ ಕಾಣೆ ದರೆಯೊಳಗೆ. ಮೃಗೇಂದ್ರ, ನೀನು ಭಕ್ತೋತ್ತಮ. ಶ್ರೇಷ್ಠವಾದ ರಾಜಸೂಯಾಗವು ನಿನ್ನ ಸಾನ್ನಿಧ್ಯದಲ್ಲಿ ನಡೆಯಬೇಕು. ನಿನ್ನ ಹಾಜರಿ ಇಲ್ಲದೆ ರಾಜಸೂಯಾಗವು ಸಾಂಗವಾಗಲ್ಲ. ನೀನು ಈ ಕೂಡಲೇ ಯಾಗಶಾಲೆಗೆ ನಡೆಯ ಮೃಗೇಂದ್ರ. ಆಗಬಹುದು ಪರಮಾತ್ಮ, ನೀವು ಹೇಳಿದಂತೆ ಆಗಲಿ. ನಡೆಯಿರಿ, ಎಲ್ಲರೂ ಹೋಗೋಣ. ದೇವಾದಿ ದೇವ ಭಟ ಬಾಂಧವ ದೇವಾದಿ ದೇವ ಭಟ ಬಾಂಧವ ಮುಕ್ತಿ ಮಾರ್ಗವ ನೀ ನೀಡು ದೇವ ಮುಕ್ತಿ ಮಾರ್ಗವ ನೀ ನೀಡು ದೇವ ಕಮವೈನಿಕಾಯ ಕಮವೈನಿಕಾಯ ನೀ ಕೃಪೆಯ ತೋರು ಭಟ ಬಾಂಧವ ದೇವಾದಿ ದೇವ ಭಟ ಬಾಂಧವ ಧರ್ಮ ಮಾರ್ಗ ಕರ್ತ ನಿರ್ಮಲಾಗಿಸಿಲ್ಲ ಧರ್ಮ ಮಾರ್ಗ ಕರ್ತ ನಿರ್ಮಲಾಗಿಸಿಲ್ಲ ಧರ್ಮವಂಸಿತ ಧರ್ಮವಂಸಿತ ಧಾತ್ರಿ ವಿಖ್ಯಾತ ಭಟ ಬಾಂಧವ ದೇವಾದಿ ದೇವ ಭಟ ಬಾಂಧವ ಪರಮಾತ್ಮ, ಸದಾ ನವರತವು ನಿನ್ನ ಧ್ಯಾನದಲ್ಲಿ ಕಾಲ ಕಳೆಯುತ್ತಿರುವ ನನಗೆ ಮುಕ್ತಿಯನ್ನು ಕೊಟ್ಟು ಕಾಪಾಡು ದೇವ. ತಾತ ವಿನಯದಿ ಕೇಳ್ ಸುಪ್ರೀತ ತಾತ ವಿನಯದಿ ಕೇಳ್ ಸುಪ್ರೀತ ತ್ಯಾಗದ ವಿವರವ ಅರಿಯದೆ ನಾನು ತ್ಯಾಗದ ವಿವರವ ಅರಿಯದೆ ನಾನು ಪೇಳಿರಿಯ ನಗೆ ಈ ವಿವರವನು ಪೇಳಿರಿಯ ನಗೆ ಈ ವಿವರವನು ತಾತ ವಿನಯದಿ ಬೇಳ್ ಸುಪ್ರೀತ
ಯೋಚಿಸಿ ನೋಡಲು ಭೀತಿಯು ತೋರ್ಬೋದು. ಯೋಚಿಸಿ ನೋಡಲು ಭೀತಿಯು ತೋರ್ಬೋದು. ಪ್ರೀತಿಯ ಪೇಳಿರಿ ಪಿತಾಮಹರೇ ನೀವು. ಪ್ರೀತಿಯ ಪೇಳಿರಿ ಪಿತಾಮಹರೇ ನೀವು. ತಾತ ವಿನಯದಿ ಪೇಳಿಸು ಪ್ರೀತ. ತಾತ, ಈ ರಾಜಸೂಯ ಯಾಗವನ್ನು ಮಾಡುವುದು ನನಗೆ ಕಷ್ಟಕರವಾದಂತೆ ತೋರುತ್ತಿರುವುದು ತಾತ. ಧರ್ಮನಂದನ, ಏನಿದು ಧರ್ಮದ ಕಳವಳ ನಿನಗೆ, ಕಳವಳ ನಿನಗೆ, ತಾನು ರಾಗದಿ ಕೇಳುವೆ ಕೇಳೋ. ಏನಿದು ಧರ್ಮದ ಕಳವಳ ನಿನಗೆ, ಕಳವಳ ನಿನಗೆ, ತಾನು ರಾಗದೆ ಕೇಳುವೆ ಕೇಳೋ. ಮಾಲಿನ ಚರಿತನೆ ಮನಸಿದ ರೂಪನೆ, ಮಾಲಿನ ಚರಿತನೆ ಮನಸಿದ ರೂಪನೆ, ಮರಗುಂದೇದಕ್ಕೆ ಚಿಂತೆಯ ಬಿಡು ಬಿಡು, ಮರಗುಂದೇದಕ್ಕೆ ಚಿಂತೆಯ ಬಿಡು ಬಿಡು. ಏನಿದು ಧರ್ಮದ ಕಳವಳ ನಿನಗೆ, ಕಳವಳ ನಿನಗೆ, ತಾನು ರಾಗದಿ ಕೇಳು. ಧರ್ಮನಂದನ, ತಾತ, ಶ್ರೀಕೃಷ್ಣ ಪರಮಾತ್ಮನ ಪರಮಾನುಗ್ರಹಕ್ಕೆ ಪಾತ್ರರಾದ ನಿಮಗೆ ಕಷ್ಟವೆಂದರೇನು? ಶ್ರೀಕೃಷ್ಣ ಪರಮಾನುಗ್ರಹಕ್ಕೆ ಪಾತ್ರರಾದ ನಿಮಗೆ ಕಷ್ಟವೆಂದರೇನು? ಯಾಗಶಾಲೆಗೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸು. ನಿಮ್ಮ ಗುರುಗಳಾದ ಧೌಮ್ಯರಿರುವರು. ಋಷಿಗಳ ಯಜ್ಞ ಕಾರ್ಯವನ್ನು ಸಹದೇವನು ನೋಡಿಕೊಳ್ಳುವನು. ಇನ್ನು ಮಧುರ ಮೃದು ಸ್ವಭಾವದಿಂದ ಸತ್ಕರಿಸಲು ನಕುಲನಿರುವನು. ಮತ್ತು ಬ್ರಾಹ್ಮಣರ ಪೂಜೆಯನ್ನು ಮತ್ತು ಭೋಜನವನ್ನು ಲೋಪದೋಷಗಳು ಇಲ್ಲದಂತೆ ನೋಡಿಕೊಂಡರೆ ಸಾಕು. ಎಲ್ಲವೂ ಸಾಂಗವಾಗಿ ನೆರವೇರಿದ ಹಾಗೆ ತಾನೆ. ತಾತ, ಬ್ರಹ್ಮಣರ ಪೂಜೆಗೆಂದು ಶ್ರೀಕೃಷ್ಣ ಪರಮಾತ್ಮರಿರುವರು. ಇನ್ನು ಬ್ರಹ್ಮಣರ ಊಟೋಪಚಾರವಾಗಿ ವಿಕರ್ಣನು ಸಾರ್ಥಕಿಯು ನಿಂತಿರುವರು. ಇನ್ನು ಸಹೋದರ ದುರ್ಯೋಧನನು ಸಮ್ಮತಿಸುವುದಾದರೆ ಆಯಾ ರಾಜರುಗಳ ಯೋಗ್ಯತೆಗೆ ತಕ್ಕ ಹಾಗೆ ಧನಕನಗಳನ್ನು ಕೊಟ್ಟು ಮರ್ಯಾದೆ ಮಾಡುವುದು. ಇದಕ್ಕೆ ಆತನ ಸ್ನೇಹಿತನಾದ ಕರ್ಣನೂ ಕೂಡ ಸಹಾಯಕನಾಗಬಹುದು. ಆದರೆ ನಮ್ಮಗಳ ಮೇಲಿನ ದ್ವೇಷದಿಂದ ದುರ್ಯೋಧನನು ಧನಕನಗಳನ್ನು ಎಲ್ಲಿ ವೆಚ್ಚ ಮಾಡುವನೋ ಎಂದು ಭಯವಾಗುತ್ತಿರುವುದು ತಾತ. ಧರ್ಮನಂದನ, ಚಿಂತಿಸಬೇಡ. ದುರ್ಯೋಧನನ ಕೈಯಲ್ಲಿ ಧನರೇಖೆ ಇರುವುದು. ಅವನು ಮನಬಂದಂತೆ ಧನಕನಕಗಳನ್ನು ವೆಚ್ಚ ಮಾಡಿದರೆ ಧನಕನಕಗಳು ಅಕ್ಷಯವಾಗುವು. ಇನ್ನೇನು, ಎಲ್ಲವೂ ಸಾಂಗವಾಗಿ ನೆರವೇರಿದಾಗ ತಾನೆ. ತಾಂಬೂಲವನ್ನು ಕೊಟ್ಟು ಸತ್ಕರಿಸಲು ದುಶ್ಯಾಸನನಿರುವನು. ಈ ಮಾತನ್ನು ನಾನು ದುರ್ಯೋಧನ ದುಶ್ಯಾಸನ ಇಬ್ಬರಿಗೂ ಹೇಳುವೆನು. ಇನ್ನು ದೀಕ್ಷೆಯನ್ನು ಕೈಗೊಂಡು ಯಾಗಶಾಲೆಗೆ ಹೋಗೋಣ, ನಡೆ. ತಮ್ಮ ಅಪ್ಪಣೆಯಂತೆ ಆಗಬಹುದು ತಾತ. ಇವ್ರು ಯಾತ್ತಾಗ್ಬಿಟ್ರ ಗೊತ್ತಿಲ್ವಲ್ಲ. ನೋಡಲ ಸಂಭ್ರಮ, ಏನಿ ಭವನದ ವೈಭವ, ನೋಡಲ ಸಂಭ್ರಮ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿದೆ. ಮುತ್ತು ಮಾಣಿಕ್ಯ ರತ್ನಗಳೇಗೆ ತಳತಳಿಸುತ್ತಿದೆ. ಏನಿದಿ ಭವನದ
ಅಂದದ ವೈಭವ. ಏನಿದಿ ಭವನದ ಅಂದದ ವೈಭವ, ಏನಿ ಭವನದ ವೈಭವ ನೋಡಲ ಸಂಭ್ರಮ. ನವಿಲು ಸಾರಂಗ ಪಕ್ಷಿಗಳಿಗೆ ತಳತಳಿಸೋತಿದೆ, ನವಿಲು ಸಾರಂಗ ಪಕ್ಷಿಗಳಿಗೆ ತಳತಳಿಸೋತಿದೆ. ಏನಿದಿ ಭವನದ ಅಂದದ ವೈಭವ. ಏನಿದಿ ಭವನದ ಅಂದದ ವೈಭವ, ಏನಿ ಭವನದ ವೈಭವ ನೋಡಲ ಸಂಭ್ರಮ. ಹಬ್ಬಬ್ಬ, ಇದೇನು ಇಂದ್ರ ನಗರವೋ, ಇಂದ್ರ ಪ್ರಸ್ಥವೋ? ಇತ್ತ ಕಡೆ ಋಷಿಗಳು, ಇತ್ತ ಕಡೆ ನಾನಾ ದೇಶದ ರಾಜರುಗಳು, ಇತ್ತ ಕಡೆ ವೈಣಿಕರು, ಕವಿಗಳು, ಗಾಯಕರು, ಜ್ಯೋತಿಷ್ಯರು ಎಲ್ಲರೂ ಬರುತ್ತಿರುವರು. ಇವರನ್ನು ಉಪಚರಿಸಲು ಎಲ್ಲಿ ಯಾರಿರುವರು? ಧರ್ಮರಾಯನು ಯಾಗ ಮಂಟಪವನ್ನು ಬೆಟ್ಟ ಬರುವಂತಿಲ್ಲ. ಅರ್ಜುನನು ಸುಭದ್ರೆಯೊಡನೆ ಸರಸ ಸಲ್ಲಾಪಗಳಲ್ಲಿ ತೊಡಗಿರುವನು. ಭೀಮನು ಹೊಟ್ಟೆ ಬಾಕ. ಈ ಯಾಗದ ಕ್ರಮವು ಯಾವ ರೀತಿಯಾಗಬೇಕು ನಾ ಬೇರೆ ಕಾಣೆ. ಈ ಯಾಗ ಮಂಟಪಕ್ಕೆ ಪಾಂಡವರನ್ನು ದ್ವೇಷಿಸುವವರು ಅದೆಷ್ಟು ಮಂದಿ ಬರುವರೋ ಏನು? ಎಲ್ಲರೂ ಒಟ್ಟುಗೂಡಿದರೆ ಯಾಗ ಮಂಟಪವು ಎದ್ದರಂಗವಾಗುವುದರಲ್ಲಿ ಸಂಶಯವೇ ಇಲ್ಲ. ಈ ಸಾರಿ ಅಸಮಾಧಾನ ಎಂಬ ಕಿಡಿಯನ್ನು ಉರಿದಬ್ಬಿಸದೆ ಬಿಡುವರೆ. ಆದರೆ ರತ್ನಾಭರಣಗಳನ್ನು ನನ್ನ ಸ್ವಾಧೀನ ಮಾಡಿರುವರಲ್ಲ. ಸುರಗೈಯುತ ವೈರಿ ಪಾಂಡವರ ಸುರಗೈಯುತ ವೈರಿ ಪಾಂಡವರ ತುಂಬಿದ ಭಂಡಾರವನ್ನೆಲ್ಲ ಸೇರಿರುವ ರಾಜರುಗಳೆದುರಿಗೆ ಸೇರಿರುವ ರಾಜರುಗಳೆದುರಿಗೆ ಸಮಯವ ಕಾದು ಪಲ್ಕಿರುವಂತೆ ಮಾಡುವೆ. ರತ್ನಾಭರಣಗಳನ್ನು ದಾನ ಕೊಡುವ ನೆಪದಲ್ಲಿ ರತ್ನಾಭರಣಗಳನ್ನು ನನ್ನ ಮನಸ್ಸೋ ಇಚ್ಛೆ ಬಂದಂತೆ ವೆಚ್ಚ ಮಾಡಿ ಆ ಪಾಂಡವರು ಅಲ್ಲಿ ಕಿರಿಯುವಂತೆ ಮಾಡುವೆನು. ಮಯನೆಂಬ ರಕ್ಕಸನು 16,000 ಕಿಂಕರರೊಡಗೂಡಿ 90 ತಿಂಗಳುಗಳ ಕಾಲ ಸೊಗಸಿನ ಅರಮನೆಯನ್ನು ಕಟ್ಟಿರುವನಂತೆ. ಅದೆಂಥ ಸೊಗಸು ನೋಡಿಕೊಂಡು ಬರುವೆನು. ಸ್ವಾಮಿ, ಎಲ್ಲಿ ನೋಟಲು ಶೋಭಿತಂ ಅಲ್ಲಲ್ಲಿ, ಎಲ್ಲಿ ನೋಟಲು ಶೋಭಿತಂ. ಪ್ರಿಯ, ಎಲ್ಲಿ ನೋಟಲು ಶೋಭಿತಂ ಅಲ್ಲಲ್ಲಿ, ಎಲ್ಲಿ ನೋಟಲು ಶೋಭಿತಂ. ಋಷಿ ಪುಂಗಮರು ಕಾಂತೆ ಯಾಗ ಮಂಟ
ಮಂತ್ರವ ಪಾಡೆ ಮುದದಿ ಮಂತ್ರವ ಪಾಡಿ ಪರುಷವ ತೋರುದು ಎಲ್ಲಿ ನೋಡಲು ಶೋಭಿತನು ಅಲ್ಲಲ್ಲಿ ಎಲ್ಲಿ ನೋಡಲು ಶೋಭಿತನು. ಪ್ರಿಯೆ, ಸ್ವಾಮಿ. ಮನಸ್ಸಿಗೆ ಎಷ್ಟೊಂದು ಮುದ ನೀಡುತ್ತಿರುವುದು? ಹೌದು ಸ್ವಾಮಿ. ಪ್ರಾಣೇಶ್ವರ, ಪ್ರಿಯೆ, ಮನವು ದುಂಬಿಯಾಗಿದೆ. ಪ್ರಾಣೇಶ್ವರ, ಪ್ರಿಯೆ, ಮನವು ದುಂಬಿಯಾಗಿದೆ, ಮಧುರ ಗೀತೆಯಾಡಿದೆ. ಮನವು ದುಂಬಿಯಾಗಿದೆ, ಮಧುರ ಗೀತೆಯಾಡಿದೆ. ನವವಸಂತ ರಾಗದಳು ಬಳಿಗೆ ಬಾರು ಪ್ರಿಯ ರಮಣ. ಮನವು ದುಂಬಿಯಾಗಿದೆ, ಮಧುರ ಗೀತೆಯಾಡಿದೆ. ನನಗೂ ನಿನಗೂ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ನನಗೂ ನಿನಗೂ ಸ್ವಾಗತ ಬಯಸಿ ಕೋಗಿಲೆಗಳು ಕೂಗಿವೆ. ಭ್ರಮರಗಳು ಜುಮ್ ಜುಮ್ ಬೆಳೆದು ಭ್ರಮರಗಳು ಜುಮ್ ಜುಮ್ ಬೆಳೆದು ನವಿಲು ನಾಟ್ಯವಾಡಿದೆ. ಮನವು ದುಂಬಿಯಾಗಿದೆ, ಮಧುರ ಗೀತೆ ಹಾಡಿದೆ. ನವವಸಂತ ರಾಗದಳು ಬಳಿಗೆ ಬಾರೋ ಪ್ರಿಯ ರಮಣ. ಮನವು ದುಂಬಿಯಾಗಿದೆ, ಮಧುರ ಗೀತೆಯಾಡಿದೆ. ನನ್ನ ನಿನ್ನ ಪ್ರೇಮದ ಮಿಲನ, ಸಂತೋಷದ ಚೇತನ. ನನ್ನ ನಿನ್ನ ಪ್ರೇಮದ ಮಿಲನ, ಸಂತೋಷದ ಚೇತನ. ಯುಗ ಯುಗಗಳ ಕಳೆದು ಹೋದರು, ಯುಗ ಯುಗಗಳ ಕಳೆದು ಹೋದರು, ನಿನ್ನ ಬಿಟ್ಟು ನಾನಿರಲಾರೆ. ಸ್ವಾಮಿ, ಪ್ರಿಯೆ, ನಿಜ ಹೇಳವಿ? ಪ್ರಿಯೆ, ದೇವ ಪ್ರಾಣೇಶ್ವರ, ಯುಗ ಯುಗಗಳು ಕಳೆದು ಹೋದರು, ನಿಮ್ಮ ಬಿಟ್ಟು ನಾನಿರಲಾರೆ. ಮನವು ದುಂಬಿಯಾಗಿದೆ, ಮೌನ ಗೀತೆಯಾಡಿದೆ. ನವವಸಂತ ರಾಗದಳು ಬಳಿಗೆ ಬಾರೋ ಪ್ರಿಯ ರಮಣ. ಮನವು ದುಂಬಿಯಾಗಿದೆ, ಮಧುರ ಗೀತೆಯಾಡಿದೆ. ಸ್ವಾಮಿ, ಪ್ರಿಯೆ, ಈ ಶಿಲ್ಪ ಚಾತುರ್ಯವನ್ನು ನೋಡುತ್ತಿದ್ರೆ ಆಹಾ, ಆ ಮಯನ ಚಾತುರ್ಯವು ಅದೆಷ್ಟೊಂದು ಸೌಂದರ್ಯವಾಗಿದೆ ಸ್ವಾಮಿ. ಪ್ರಿಯೆ, ಬಾರೆ ಬಾ ಪ್ರಿಯೆ, ಆನಂದ ತಿಳಿಯುವ ನಾವು. ಬಾರೆ ಬಾ ಪ್ರಿಯೆ, ಬಾರೆ ಬಾ ಪ್ರಿಯೆ, ಆನಂದ ದಿನಲಿಯುವ ನಾವು. ಬಾರೆ ಬಾ
ಪ್ರಿಯೇ ಆಸದಲ್ಲಿ ಉಲ್ಲಾಸದಲ್ಲಿ ಆಸದಲ್ಲಿ ಉಲ್ಲಾಸದಲ್ಲಿ ಆನಂದ ಹೊಂದುವ ಬಾರೇ ಬಾ ಪ್ರಿಯೇ ಆನಂದದಿ ನಲಿಯುವ ನಾಡು ಬಾರೇ ಬಾ ಪ್ರಿಯೇ ಆನಂದದಲ್ಲಿ ಚಂದ ಮಾಮ ನೋಡಿ ನಲಿಯುವ ಬಾನಿನಲ್ಲಿ ಚಂದ ಮಾಮ ನೋಡಿ ನಲಿಯುವ ಆಟದಲ್ಲಿ ಉಲ್ಲಾಸದಲ್ಲಿ ಆಟದಲ್ಲಿ ಉಲ್ಲಾಸದಲ್ಲಿ ಆನಂದ ಹೊಂದುವ ಬಾರೇ ಬಾ ಪ್ರಿಯೇ ಆನಂದದಿ ನಲಿಯುವ ನಾವು ಬಾರೇ ಬಾ ಪ್ರಿಯೇ ಬಾರೇ ಬಾ ಪ್ರಿಯೇ ಬಾರೇ ಬಾ ಪ್ರಿಯೇ ಸ್ವಾಮಿ ಪ್ರಿಯೇ ಪ್ರಾಣೇಶ್ವರ, ಪ್ರಿಯೇ ಅಲ್ಲಿ ನೋಡಿ ಸ್ವಾಮಿ, ಅಲ್ಲಿ ನೋಡಿದಿರಾ ಭಾವನವರಾದ ದುರ್ಯೋಧನರು ಇತರೆ ಆಗಮಿಸುತ್ತಂತೆ ಕಾಣುತ್ತಿದ್ದೇವೆ. ಹಾ ಹಾ, ಬನ್ನಿ ಸ್ವಾಮಿ, ನಾವು ಸ್ವಲ್ಪ ಮರೆಯಾಗೋಣವೇನು? ಹೌದು ಪ್ರಿಯೇ. ಬನ್ನಿ ಪ್ರಾಣೇಶ್ವರ. ಮಾತನಾಡಿದರೆ ಓಹೋ, ಏನಿದು ಸ್ವಭಾವನ ಇಂಥ ಮನೋಹರವಾದದ್ದೇ ಸರಿ. ಏನಿದು ಕೊಳ? ಬರೋ ಕೌರವೇಶ್ವರ, ಅದು ನಿಜವಾದ ಕೊಳವಲ್ಲ, ಸ್ಫಟಿಕ ಶಿಲೆಗಳಿಂದ ನಿರ್ಮಿಸಿರುವ ಚಿತ್ರದ ಕೊಳ. ಧೈರ್ಯವಾಗಿ ಹೆಜ್ಜೆ ಇಟ್ಟು ಬಾ. ದುರ್ಯೋಧನ, ಒಟ್ಟ ಭೀಮ, ಬಾಯಿ ಮುಚ್ಚು. ಕೊಳವೆಂದು ತಿಳಿದವರಾರು. ಎಂಥ ಕೊಳಗಳು ನಮ್ಮ ಅರಮನೆಯಲ್ಲಿ ಅದೆಷ್ಟೋ ಇರುವವು. ನಿಜ ನಿಜ, ಕಾಡು ಮೇಡುಗಳಲ್ಲಿ ಅಲೆದು ರಾಕ್ಷಸಿಯರನ್ನು ವಿವರಿಸುವ ನಿನ್ನಂತ ಅವಿವೇಕಿಗೆ ಎಲ್ಲಿದೆಯೋ? ನಮ್ಮಂತ ನಾಗರಿಕರಿಗಲ್ಲ. ನಿಜ ನಿಜ. ಗೌರವೇಶ್ವರ, ಸಭಾ ಮಂಟಪವನ್ನೆಲ್ಲ ನೋಡಿದ್ದಾಯಿತೆ. ಬಾ, ಯಾಗಶಾಲೆಗೆ ಹೋಗೋಣ. ಪಾರ್ಥ, ನನಗೇನು ಅತಿಶಯವಿಲ್ಲ. ನೋಡುವುದಕ್ಕೆ ಅಂತ ಸೊಗಸಿನ ಸಂದೇಶವೇನಿರುವುದು? ಬಾ, ಹಾಗಾದರೆ ಯಾಗಶಾಲೆಗೆ ಹೋಗೋಣ. ನಡೆಯಿರಿ, ನಾನು ಬೀಡಾಲಕ್ಕೆ ಹೋಗಿ ಬರುವೆನು. ಗೌರವೇಶ್ವರ, ಗಾಯವಾಯಿತೆ? ಸ್ವಾಮಿ, ನೋಡಿದಿರಾ ಪ್ರಿಯ? ಅದು ನಿಲುಗನ್ನಡಿ. ಇದು ಇಲ್ಲಿದೆ ದ್ವಾರಬಾಗಿಲು. ಬಾಗಿಲಿಗೂ ನಿಲುಗನ್ನಡಿಗೂ ವ್ಯತ್ಯಾಸವೇ ಗೊತ್ತಿಲ್ಲದಂತಾಯಿತೆ. ಎಷ್ಟಾದರೇನು ಹುಟ್ಟು ಕುರುಡಿನ ಮಗನಲ್ಲೇ. ಬಾಯಿ ಮುಚ್ಚು. ಇದಲ್ಲವೇ ಬುದ್ಧಿ ಕುಶಲತೆಯ ಲಕ್ಷಣಗಳು. ಹೊಟ್ಟೆಯ ವಾಕ ಭೀಮ, ಸೋಕುಬಾಯಿ ಮುಚ್ಚು. ಹೊಸ ಸ್ಥಳದಲ್ಲಿ ಎಡವುವುದು ಬೀಳುವುದು ಸ್ವಾಭಾವಿಕ ತಾನೇ. ಮಾನವ ಸ್ವಭಾವಕ್ಕೆ ದೂರನಾದ ನಿನಗೆ ಈ ಸಂಗತಿ ಹೇಗೆ ತಿಳಿಯಿತು? ಹೌದೌದು, ಸಮಸ್ತವನ್ನು ಬಲ್ಲವನು ನೀನೊಬ್ಬನೇ ತಾನೇ. ಹೋಗಿ ಬೇರೆ ವಸ್ತ್ರವನ್ನು ಉಟ್ಟಿಕೊಂಡು ತರುವ ಮಾತನ್ನಾಡು. ಭೀಮ, ನಿನ್ನ
ಸಾನುಭೂತಿ ನನಗೆ ಬೇಕಾಗಿಲ್ಲ. ಸ್ವಾಮಿ, ನೋಡಿದ್ರ ಭಾವನವರ ಅವಸ್ಥೆಯು? ಭಾವನವರೇ, ಪಾಂಚಾಲಿ, ಏಕೆ ಅರಿಯದೋದೇನು? ಅರಿಯದೆ ಬೇಂದಿರ ಬಾವಾರಿ, ಅರಿಯದೆ ಬೇಂದಿರ ಬಾವಾರಿ, ಕುರುಡರೆ ಕುರುಕುಲ ದೇವ. ಅರಿಯದೆ ಬೇಂದಿರ ಬಾವಾರಿ, ಕುರುಡರೆ ಕುರುಕುಲ ದೇವ. ಅರಿಯದೆ ಬೇಂದಿರ ಜೋಕು ಮಾಡುವಿರೋ ಭಾವನವರೇ, ಅರಿಯದೆ ಬೇಂದಿರ ಜೋಕು ಮಾಡುವಿರೋ ಭಾವ ಅರಿಯದೆ ಬೇಂದಿರ ಭಾವ, ಕುರುಡರೆ ಕುರುಕುಲ ದೇವ. ನಾಚಿಕೆಯಾಯಿತು ಮಾನ ಹೋಯಿತು ಭಾವನವರೇ, ನಾಚಿಕೆಯಾಯಿತು ಮಾನ ಹೋಯಿತು ಭಾವ, ಅರಿಯದೆ ಬೇಂದಿರ ಭಾವ, ಕುರುಡರೆ ಕುರುಕುಲ ದೇವ. ಭಾವ ಕುರುಡರೆ ಕುರುಕುಲ ದೇವ, ಕುರುಡರೆ ಕುರುಕುಲ. ಸ್ವಾಮಿ, ಭಾವನವರ ಅವಸ್ಥೆಯನ್ನು ನೋಡಿದಿರಾ? ಇವರಿಗೆ ತಿಳಿಯದಾಯಿತೋ ಏನೋ? ಭಾವನವರೇ, ಎಷ್ಟೇ ಆದರೂ ಅಂಧಕುಮಾರರ ಪುತ್ರರು ಅಂದರೆ ಅಲ್ಲವೇನು? ಅರಿಯದೆ ಬೇಂದಿರ ಭಾವ, ಕುರುಡರೆ ಕುರುಕುಲ ದೇವ. ಜೋಕು ಮಾಡುವಿರ ಭಾವನವರೇ, ಅರಿಯದೆ ಬೇಂದಿರ ಜೋಕು ಮಾಡುವಿರ ಭಾವ, ಭಾವ ಇದು ಭಾವ. ಅರಿಯದೆ ಬೇಂದಿರ ಭಾವ, ಕುರುಡರೆ ಕುರುಕುಲ ದೇವ. ಕುರುಡರೆ ಕುರುಕುಲ ದೇವ, ಕುರುಡರೆ ಕುರುಕುಲ ದೇವ. ಎಷ್ಟೇ ಆದರೂ ಅಂಧಕುಮಾರರ ಪುತ್ರರು ಅಂದರೆ ಅಲ್ಲವೇ ಭಾವನವರೇ? ಅಷ್ಟು ಮಾತ್ರವನ್ನು ನನಗೆ ತಿಳಿಯದೆ ಹೋಯಿತು. ಪ್ರಿಯೆ, ಸ್ವಾಮಿ, ಕಾಲವು ಸಮೀಪಿಸುತ್ತಿರುವುದು. ನಾವು ಯಾಗಶಾಲೆಗೆ ಹೋಗೋಣ. ಬನ್ನಿ ಪ್ರಿಯ, ನಾವಿನ್ನು ಹೋಗೋಣ. ಶಕುನಿ ಬರ್ಬೇಕಲ್ಲ, ಶಕುನಿ ಬರ್ಬೇಕಾ? ಶಕುನಿ ಬರ್ಬೇಕಾ ಅಂದ. ಸಹಿಸನೆ ಅಪಮಾನ, ಶಕುನಿ ಸಹಿಸನೆ ಅಪಮಾನ. ಸಭೆಯಲ್ಲಿ ದ್ರೌಪದಿ ಸರಿಸಮಳೋಗಿ, ಸಭೆಯಲ್ಲಿ ದ್ರೌಪದಿ ಸರಿಸಮಳೋಗಿ, ಜರಿದ ಪಮಾನವ, ಜರಿದ ಪಮಾನವ ಸಹಿಸಲ. ಸಗುಣಿ ಸಹಿಸನಿ ಅಪಮಾನ, ಅಪಮಾನ ಅಪಮಾನ. ಏಕೆ, ಏನಾಯಿತು ಕೌರವೇಶ್ವರ? ಇಷ್ಟೊಂದು ಚಿಂತಾಕ್ರಾಂತನಾಗಿರುವೆ. ನಿನ್ನ ಹಣೆಯಲ್ಲಿ ಗಾಯವಾಗಿರುವುದಲ್ಲ? ಎಲ್ಲ ನಿನ್ನ ಮಾತಿನಂತೆ ನಡೆದ ಫಲಾಮಾವ. ಏಕೆ, ಏನಾಯಿತು ಕೌರವೇಶ್ವರ?
ಎಲ್ಲರೂ ಸಭಾಂಗಣಕ್ಕೆ ಹೋಗುತ್ತಿದ್ದರು. ನಾನು ಸಹ ಹೋದೆನು. ಶಿಲ್ಪ ಕೌಶಲ್ಯದಿಂದ ಕೂಡಿದ ಸರೋವರದಂತೆಯೂ ಬಾಗಿಲಿನಂತೆಯೂ ಇದ್ದ ಪ್ರದೇಶದಲ್ಲಿ ಬಿದ್ದು ತಲೆಗೆ ಪೆಟ್ಟಾಯಿತು ಮಾವ, ಪೆಟ್ಟಾಯಿತು. ಇಷ್ಟೇ ತಾನೇ ಕೌರವೇಶ್ವರ. ಸಕುನಿ, ಬಾಯಿ ಮುಚ್ಚು. ನಿನ್ನ ಮಾತನ್ನು ಕೇಳಿದಕ್ಕೆ ಈ ಧರೆಯಲ್ಲಿ ತಲೆ ಎತ್ತಿ ತಿರುಗದಂತಾಯಿತು. ಆ ದುರುಳನಾದ ಭೀಮನು ಒಟ್ಟು ಕುರುಡನ ಮಗನಲ್ಲವೇ ಎಂದು ಅಪಹಾಸ್ಯ ಮಾಡಿದನು. ಆ ಕುಲಗೇಡಿ ದ್ರೌಪದಿ 5 ಜನ ಗಂಡನುಳ್ಳ ಗರತಿ ನನ್ನನ್ನು ನೋಡಿ ಕರಚಪ್ಪಾಳೆ ಹೊಡೆದು ಅಪಹಾಸ್ಯನೇ ಮಾಡಿ ನೆಕ್ಕಳು ಮಾವ. ಇದನ್ನು ನೆನೆದು ನಾನು ಈ ಧರೆಯಲ್ಲಿ ಬದುಕಲಾರೆನು ಮಾವ, ಬದುಕಲಾರೆನು. ಚಿಂತೆ ಏಕೆ ಎಲ್ಲ ಭೂಪ ಸಂತಾಪ ಕೀಳಾಗಿ ಚಿಂತೆ ಏಕೆ ಎಲ್ಲ ಭೂಪ ಸಂತಾಪ ಕೀಳಾಗಿ ಅಂತರಂಗದ ಚಿಂತೆ ಇಂತು ಸೈರಿಸು ನೀ. ಹೊರಗದಿರು ಗುರುಪತಿಯೇ ಕಲಾನಿರುವೆ. ಹೊರಗದಿರು ಗುರುಪತಿಯೇ ಕಲಾನಿರುವೆ. ಹೊರಗೂ ತೆರದಿ ಮಾಡ್ಬೆ, ಹೊರಗೂ ತೆರದಿ ಮಾಡ್ಬೆ. ಕಳವಳವ ಬಿಡು ನೀ. ಹೊರಗೂ ತೆರದಿ ಮಾಡ್ಬೆ, ಕಳವಳವ ಪಡದಿರು ನೀ. ಚಿಂತೆಗೆ ಎಲೆ ಹೂಪ ಸಂತಾಪ ಕೀಳಾಗಿ ಅಂತರಂಗದ ಚಿಂತೆ ಇಂತು ಸೈರಿಸು ನೀ. ಇದಕ್ಕೆ ಪ್ರತಿಕಾರ ಮಾಡುವ ಬದಲು ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟಿರುವ ಮರುಳೆ, ದುಡುಕಿಗೆ ದುಃಖವೇ ಪರಬಲವಾಗುವುದೇ ಕೌರವೇಶ್ವರ. ಸಮಾಧಾನನಾಗು, ಸಮಾಧಾನನಾಗು. ಈ ಯಾಗಕ್ಕೆ ಬಂದಿರುವ ಶಿಶುಪಾಲನು ಸಾಮಾನ್ಯನಲ್ಲ. ಅವನು ಶ್ರೀಕೃಷ್ಣ ಪರಮಾತ್ಮನ ಪರಮ ವೈರಿ. ಅಲ್ಲಿಯ ನಡವಳಿಕೆಯನ್ನು ಸಹಿಸದ ಅವನು ಪಾಂಡವನ ಮೇಲೆ ಬೀಳುವನು, ಭೀಮನನ್ನು ನಿರ್ನಾಮ ಮಾಡುವನು. ಆತನಿಗೆ ಜರಾಸಂಧನ ವಿಯೋಗದ ದುಃಖವು ತಪ್ಪುವುದಲ್ಲ. ಆದ್ದರಿಂದ ನೀನು ಸಮಾಧಾನನಾಗು. ಈ ಸಂದರ್ಭ ಒಂದು ವೇಳೆ ತಪ್ಪಿದರೆ ನಾನಿಲ್ಲವೇ ಕೌರವೇಶ್ವರ? ಆ ಪಾಂಡವರಿಗೆ ಹೊಟ್ಟೆಗಿಲ್ಲದೆ ಬಟ್ಟೆಗಿಲ್ಲದೆ ಅಲೆವಂತೆ ಮಾಡುವೆನು. ನೀವು ಸಮಾಧಾನನಾಗು ಸುಯೋಧನ, ಸಮಾಧಾನನಾಗು. ಬಾ, ಯಾಗಶಾಲೆಗೆ ಹೋಗೋಣ. ಏನಾದರೂ ಹೋಗೋಣ. ಮುಂದೆ ನಾನು ನಿನ್ನಿಂದ ಬರುವೆನು. ಅಧಿಕಾರ ಮನದು ಎಂದು ಕೊಬ್ಬಿ ಮೆರೆಯುತ್ತಿರೋ ಮೂಢ, ಹೇಳುವೆನು ಕೇಳು. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ ಬಲದಿಂದ ಕೊಬ್ಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನಿಜ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅತಿಯಾಸೆ ತುಂಬಿದು ನಿನ್ನ ಮನದಲ್ಲೇ.
ಆಸೆ ತುಂಬಿರುವುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬು ಮೆರೆಯುವೆ. ಆ ಭೀಮನಿಗೆ ಪುಣ್ಯ ಕೊಟ್ಟು ನಾನು ಈಗ ನಾನು ನೋಡು ದ್ರೋಹಿ ನಾನು ನೋಡುವೆ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲೇ, ಕರೆಯಾಳೋ ಆಸೆ ಇದೆ ನಿನ್ನ ಮನದ, ನಿನ್ನ ಕುಲನಾಶ ಗೈಯುವುದೇ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಗೈಯುವುದೇ ನನ್ನ. ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು, ಇದು ನಿನ್ನದು ತಪ್ಪು ಇಲ್ಲ ನನ್ನದು ತಪ್ಪು. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಬಲದಿಂದ ಕೊಬ್ಬು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಈಗ ನಾನು ದ್ರೋಹಿ ನಾನು ನೋಡುವೆ. ವಿಘ್ನೇಶ್ವರನಿಗೆ ಪೂಜೆಯನ್ನು ಸಲ್ಲಿಸಿ ವೃತ್ ವಿಜಯರಲ್ಲಿಯೂ ಹಿರಿಯರಲ್ಲಿಯೂ ನಿನಗೆ ಯಾರು ಶ್ರೇಷ್ಠರೆಂದು ತೋರುವುದು ಅವರಿಗೆ ಅಗ್ರ ಪೂಜೆಯನ್ನು ಸಲ್ಲಿಸು. ಪಿತಾಮಹರೇ, ಇಲ್ಲಿ ಸೇರಿರುವ ರಾಜೇಂದ್ರರಲ್ಲಿಯೂ ಋಷಿಮುನಿಗಳಲ್ಲಿಯೂ ಸಾಧು ಸಂತರಲ್ಲಿಯೂ ಅಗ್ರ ಪೂಜೆಗೆ ಯಾರು ಅರ್ಹರು ಎಂದು ತಾವೇ ತಿಳಿಸಬೇಕು. ಧರ್ಮನಂದನ, ಗ್ರಹಗಳಲ್ಲಿ ಸೂರ್ಯಗ್ರಹವು, ಪರ್ವತಗಳಲ್ಲಿ ಈ ಮಹತ್ ಪರ್ವತವು, ಸಮುದ್ರಗಳಲ್ಲಿ ಚೀರಸಮುದ್ರವು ಶ್ರೇಷ್ಠವಾದಂತೆ ಇಲ್ಲಿ ಕುಳಿತಿರುವವರಿಗೆಲ್ಲ ಶ್ರೀಕೃಷ್ಣ ಪರಮಾತ್ಮರೊಬ್ಬರೇ ಅಗ್ರ ಪೂಜೆಗೆ ಶ್ರೇಷ್ಠರೆಂಬುದೇ ನನ್ನ ಭಾವನೆ. ಈ ವಿಚಾರದಲ್ಲಿ ಸಂಶಯವೇ ಇಲ್ಲ. ಸಕಲ ಜೀವರಾಶಿಗಳಿಗೂ ಶ್ರೀಕೃಷ್ಣ ಪರಮಾತ್ಮನೊಬ್ಬನೇ ಶ್ರೇಷ್ಠನು. ನಿಮ್ಮ ಅಪ್ಪಣೆಯಂತೆ ಆಗಲಿ. ಸಹೋದರ ಸಹದೇವ, ಧರ್ಮಾನಂದನ, ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಬಂದು ಈ ಪೀಠದಲ್ಲಿ ಕೊಳ್ಳಿರಿಸು. ಆಗಲಿ ಧರ್ಮಾನಂದನ. ನಂದ ನಂದ ಮೋ ಕುಂದ ನಮೋ ಇಂದಿರೇಶ ಪಾರೇಶ ನಮೋ. ನಂದ ನಂದ ಮೋ ಕುಂದ ನಮೋ ಇಂದಿರೇಶ ಪಾರೇಶ ನಮೋ. ನಾರದಾಧಿಕ ಪಾದ ನಮೋ, ನಾರದಾಧಿಕ ಪಾದ ನಮೋ. ಗೋವಿಂದ ಮುಕುಂದ ನಮೋ ನಮೋ.
ದನವ ಕಾಯುವ ಗೊಲ್ಲನಿಗೆ ದನವ ಕಾಯುವ ಈ ಗೊಲ್ಲನಿಗೆ ಬರುಗೊಲ್ಲದೆಯು ಲಭಿಸುವುದು ಅನವರತ. ಒಲಿತೆಯರು ಕಾಲ ಕಳೆಯುವ ಒಲಿತೆಯರು ಕಾಲ ಕಳೆಯುವ ಈ ವನದಕ್ಷನಿಗೆ ಅಗ್ರ ಪೂಜೆಯೇ ಲಾಸಾದೇವ ನಂದನ ಮಗನಿಗೆ ನಮ್ಮೆಲ್ಲರ ಎದುರಿನಲ್ಲಿ ಸಿಂಹಾಸನವನ್ನು ಕೊಟ್ಟಿದ್ದಲ್ಲವೇ ಅಗ್ರ ಪಾದಾರ್ಥ್ಯವನ್ನು ಬೇರೆ ಕೊಡುವುದೇ? ಚೆನ್ನಾಯಿತು. ಈ ಯಾದವರು ರಾಜ್ಯತ್ವಕ್ಕೆ ಅರ್ಹರಲ್ಲ, ಅದರಲ್ಲೂ ಈ ಕಳ್ಳ ಕೊಳವನಿಗೆ ಅಗ್ರ ಪೂಜೆಯೇ? ಛೇ, ನೀವು ಮಾಡಿದ ಯಾಗವೆಲ್ಲವೂ ನಿಷ್ಫಲವಾಯಿತಲ್ಲ. ಉದಾಳಿ ಮಾತುಗಳ ಆಡುವೆಯ ಮೂಡ ಸೀಳುವನಿಂದ ನಾಲಿಗೆಯ ಸೀಳುವನಿಂದ ನಾಲಿಗೆಯ ಬಾಳುವೆಯ ಅಮ್ಮನ ಕಿಣಕಿ ಮರಳೆ ಇಲ್ವೋ ಅದಮ್ಮ ಶಿಶುಪಾಲ, ಸಾಕು ಬಾಯ ಮುಚ್ಚು. ಈಗ ನಡೆಯುತ್ತಿರುವ ಅಗ್ರ ಪೂಜೆಯನ್ನು ಧಿಕ್ಕರಿಸುವ ಮಹಾಪಾದಕ್ಕೆ ನನ್ನ ಧಿಕ್ಕಾಳು ಹೇಳಿ. ಈಗ ಪರಮಾತ್ಮನನ್ನು ನಿಂದಿಸುತ್ತವ ನಿನ್ನ ತಲೆ ಮೇಲೆ ನನ್ನ ಹೇಳಲು ನಡೆಯುವನು. ಸಾಕು ಬಾಯಿ ಮುಚ್ಚು ಅಲಮ. ನಂಬೆ ಚೀಚಿ ನೀಚರ ಸಾರಳಗಳು ನಂಬೆ ಮಾತನಾಡುವ ಪಾದಗಿರಿಲ್ಲದ ಗಾದಿಸುತ್ತಲೇ ಭೂತ ಬೇದಗಳಿಗೆ ಆಲಯ ಕಟ್ಟುವೆ, ಭೂತ ಬೇದಗಳಿಗೆ ಆಲಯ ಕಟ್ಟುವೆ. ಏನೆಂಬೆ ಚೀಚಿ ನೀಚರ ಸಾರೆದುವೆ ಏನೆಂಬೆ 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 ಪಾದಗಿ ರಾಜಾದಿರಾಜರು ಋಷಿವರ್ಣರನ್ನು ಬಿಟ್ಟು ಈ ಕಳ್ಳನ್ನು ಪೂಜಿಸುತ್ತಿರುವ ನೀವು ಪಾದಗಿಗಳು, ಅದನ್ನು ಕಂಡು ಮರುಮಾತನ್ನಾಡದೆ ಕುಳಿತಿರುವ ಇವರೆಲ್ಲರೂ ಮಹಾಪಾದಗಿಗಳು. ಧರ್ಮ ಸೂಕ್ಷ್ಮವನ್ನರಿತವರೆಂದು ಹೇಳುತ್ತಿದ್ದ ಮುದುಗೊಟ್ಟುವಲ್ಲ ಮೌನವಾಗಿ ಹೋದರಲ್ಲ. ಭೂತಂಗಳಿಗೆ ಆಹುತಿ ಕೊಡುವೆ, ಬರಿದೇ ಕೆರಟುವೆ ಬರಿದೇ ಕೆರಟುವೆ. ರಣದೋ ನಿನಗೆ ಮರಣವೋ ತಪ್ಪದು ಕೇಳಿ. ಎಲ್ಲವೋ ಶಿಶುಪಾಲ, ದೇವಾದಿದೇವನನ್ನು ನಿಲ್ಲಿಸಿ ನನಗೆ ಮರಣವು ತಪ್ಪದ್ದಲ್ಲ. ಪಾತಕಿ ಎಲ್ಲವೋ ನೆಪ್ಪಲ, ನನಗೇ ಮುತ್ಯವನ್ನು ನೀಡುವಿಯಾ? ರಾಜರೇ, ಈ ಗೊಲ್ಲನ ಜೀವನವನ್ನು ಒಮ್ಮೆ ನೋಡಿದರೆ ನಿಮಗೆ ಚೆನ್ನಾಗಿ ತಿಳಿದಿತ್ತು. ಇವನು ಜೀವನ ಪೂರ್ತಿ ಮೋಸ ಹಾಗೂ ಕಪಟಗಳನ್ನೇ ಮಾಡಿಕೊಂಡು ಬಂದಿದ್ದಾನೆ. ಯಾವ ಹಾಲು ಮೊದಲಿನ ಮೇಲಿನ ಅಧಿಕಾರವು ರಾಜಕಂಸನಿಗಿತ್ತು, ಅದನ್ನು ಈತನು ಬಾಲ್ಯದಲ್ಲೇ ಕದಿಯುತ್ತಿದ್ದ ಈ ಕಳ್ಳ ರಾಜಕಂಸನ ವಿರುದ್ಧ ವಿದ್ರೋಹವನ್ನು ಮಾಡುತ್ತಿದ್ದ. ರಾಜಕಂಸನ ಮಿತ್ರರನ್ನು ಅಗಾಢವಾಗಿ ಹತ್ಯೆಗೈದಿದ್ದಾನೆ. ಚಾಣೂರ, ಮುಸ್ತಕಿ, ಪೂತಿನ, ಬಗಾಸುರ, ಇನ್ನೆಷ್ಟು ಎದುರನ್ನೇ ಹೇಳಿ, ನೀವೇ ಹೇಳಿ ರಾಜರೇ, ಹೇಳಿ. ಇಂದ್ರನ ಪೂಜೆಯನ್ನು ನಿಲ್ಲಿಸಿದವನು ಈತನೇ ಈ ಕಳ್ಳ. ಅಧರ್ಮಿಯೂ ಅಲ್ಲ, ಕಳ್ಳ ಮಾತ್ರನೇ ಅಲ್ಲ, ಅಧರ್ಮಿಯೂ ಆಗಿರುವನು. ಯಾರು ಇವನ ಸಲಹೆಯಂತೆ ನಡೆಯುವರು, ಆರ್ಯವರ್ತದಲ್ಲಿ ಅವರು ಯಾವ ಲಾಭವನ್ನು ಪಡೆಯುವರು? ಹೇಳಿ ರಾಜರೇ, ಹೇಳಿ. ಎಂಜಲ ತಿನ್ನುವ ಈ ನಾಯಿಯನ್ನು ಪೂಜೆಗೆಂದುಕೊಳ್ಳಿಸಬಹುದೇ? ಛೇ ಛೇ,
ನೀವು ಮಾಡುತ್ತಿರುವ ಎಲ್ಲ ಯಾಗವೆಲ್ಲವೂ ನಿಷ್ಫಲವಾಯಿತಲ್ಲ. ಕೊಲ್ಲದಾನವ ನಿಲ್ಲಲೇ ಕೊಲ್ಲದಾನವ ಸೊಲ್ಲಲಿಲ್ಲಿದೆ ನೋಡಿ ಕ್ಷಣ ಜಲಜಾಕ್ಷರಂ ತೆರಿವ ನಿನ್ನ ಜಲಜಾಕ್ಷರಂ ತೆರಿವ ನಿನ್ನ ಜಾಮತಿಯ ನಿನ್ನೆ ಸಿರುವ ಚೆಂಡಾಡುವೆ ಜಲವೋ ಶಿಶುಪಾಲ ಪರಮಾತ್ಮನನ್ನು ನಿಂದಿಸಿ ಮಾತನಾಡುತ್ತಿರುವೆಯ ನಿನ್ನ ನೀಗಲೇ ಸಂಪರಿಸಿ ಬಿಡುವೆನು. ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸರಸವನಾಡುತ್ತ ವಿರಸವನು ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸರಸವನಾಡುತ್ತ ವಿರಸವನು ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಪಾಪಿ ಪರಿ ಏತಕ್ಕೆ ನುಡಿಯು ದಾರಿಯೊಳಗೆ ದಾರಿಯೊಳಗೆ ಪರಿ ಪರಿಯಿಂದ ಏತಕ್ಕೆ ಪೊಗಳುವೆ ಪರಿ ಪರಿಯಿಂದ ಏತಕ್ಕೆ ಪೊಗಳುವೆ ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸರಸವನಾಡುತ್ತ ವಿರಸವ ತೋರು ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ ಸಾಕು ಬಿಡು ಬಿಡು ದೂರಾಂದ್ರೆಯ ಸರಸ. ಎಲ್ಲವೋ ಧನಂಜಯ ಸಾಕು ಬಿಡು, ಬಹಳ ದಣಿದಿರುವೆ. ಕೇವಲ ಧನುರ್ವಿದ್ಯೆ ಕಲಿತ ಮಾತ್ರಕ್ಕೆ ಲೋಕದ ವ್ಯವಹಾರ ಜ್ಞಾನವು ನಿನಗೆಲ್ಲಿ ತಿಳಿದಿತ್ತು? ಪಾಪ, ಒಬ್ಬ ಹೆಂಗಸನ್ನ 5 ಮಂದಿ ಮದುವೆ ಆಗಿರೋ ನಿಮಗೆ ಯಾವುದು ತಾನೇ ನೇರವಾಗಿ ತಿಳಿಯುವುದು? ಛೇದಿ ಯುವರಾಜರೇ, ನೀವು ನನ್ನ ರಾಜ್ಯಸಭೆಯಲ್ಲಿ ನಿಮ್ಮ ಮಿತಿಯನ್ನು ಮೀರಬೇಡಿ. ಈ ಯುಧಿಷ್ಠಿರ ನನಗೆ ಧರ್ಮ ಪಾಠವನ್ನು ಹೇಳಿಕೊಳ್ಳಲು ಬರುತ್ತಿದ್ದಾನೆ. ಒಬ್ಬ ಓಡಿ ಹೋದ ಕಳ್ಳರನ್ನು ಪೂಜಿಸುತ್ತಿರುವ ನೀನು ಧರ್ಮಪುತ್ರ. ಏಕೆ ನಿಮ್ಮ ತಂದೆ ನಿಮಗೆ ಜ್ಞಾನ ಅಜ್ಞಾನದ ವಿವೇಕವನ್ನು ಹೇಳಿವೆ? ಹೇಗೆ ನಿಂತಾರೆ? ಪಾಂಡು ಸ್ವಯಂ ಋಷಿಯತ್ಯೆ ಮಾಡಿದ್ದ, ಅಧರ್ಮಿಯೂ ಆಗಿದ್ದ. ಎಲ್ಲೋ ಶಿಶುಪಾಲ, ನಿನಗೆ ಒಂದು ವೇಳೆ ನಮ್ಮ ರಾಜಸುಯಾಗದ ವಿರೋಧವಿದ್ದರೆ ಈಗಲೇ ನಿಮ್ಮ ನಗರಕ್ಕೆ ಹೊರಟು ಹೋಗಿ, ಹಾಗೆ ನಮ್ಮ ಸೈನ್ಯದ ನಿರೀಕ್ಷೆ ಮಾಡಿ ವಾಗ್ದಾನ ಮಾಡುವೆನು. ನಿಮ್ಮ ಪೃಥ್ವಿ ಮೊದಲು ಜ್ಯೇಷ್ಠ ಭ್ರಾತರ ಸಿಂಹಾಸನದ ಮೇಲೆ ಛತ್ರಿ ಏರುವುದಿಲ್ಲವನು. ಇದನ್ನು ನೆನಪಿನಲ್ಲಿಟ್ಟುಕೊಳ್ಳುವ ಶಿಶುಪಾಲ. ಅರ್ಜುನ, ನೀನು ಸುಮ್ಮನಿರುವುದೇ ಉತ್ತಮ. ಏಕಲವ್ಯನಂತ ಬಡ ವಿದ್ಯಾರ್ಥಿಯ ಹೆಬ್ಬೆರಳನ್ನು ಕತ್ತರಿಸುವಂತೆ ಮಾಡಿ ನೀನು ನಿನ್ನ ಧನುರ್ವಿದ್ಯೆಯನ್ನು ಪಡೆದಿರುವೆ. ನೀನೊಬ್ಬ ಇಲ್ಲಿರುವ ಎಲ್ಲರಿಗಿಂತಲೂ ದೊಡ್ಡ ಮೋಸಗಾರ ಹಾಗೂ ಕೆಟ್ಟ ನಡವಳಿಕೆಯುಳ್ಳ ತುಚ್ಛ ವ್ಯಕ್ತಿ. ಹೋಗಿ ಯಾವುದಾದ್ರೂ ಆರುಬಾವಿಯನ್ನು ನೋಡಿಕೊಳ್ಳೋ. ಏತಕ್ಕೆ ಜಡಪತಿಯೇನಿ ಕಡು ನುಡಿಯಿಂದಲಿ ನುಡಿಯದಿರು ನೀ. ಹುಡುಕುವೆ ಏತಕ್ಕೆ ಜಡಪತಿಯೇನಿ ಕಡು ನುಡಿಯಿಂದಲಿ ನುಡಿಯದಿರು ನೀ. ಸಾರಿ ಜನ ಬನ ಸರಸದಿಂದಲೇ ಸಾರಿ ಜನ ಬನ ಸರಸದಿಂದಲೇ ದಾರುಣಿ ಜರಿಯದೆ ಸಾರುವೆ ಗುರುಳ. ದಾರುಣಿ ಜರಿಯದೆ ಸಾರುವೆ ಗುರುಳ. ದುಡುಕುವೆ ಏತಕ್ಕೆ ಜಡಮತಿಯೇನಿ
ಶಿಶುಪಾಲ, ಬಾಯಿಗೆ ಬಂದಂತೆ ಹೊಗಳಬೇಡ, ಸಾಕು ಸುಮ್ಮನಿರು. ಎಲ್ಲವೋ ಕೊಟ್ಟು ಭೀಷ್ಮ, ಮದುವೆ ಆದರೆ ಹೆಂಡತಿಯ ಭಾಷಣೆ ಭಾರವು ಮೇಲೆ ಬೀಳುತ್ತದೆ ಎಂದು ತಿಳಿದು ಯಾರನ್ನೋ ಬದುಕಿಸಕ್ಕೋಸ್ಕರ ಮದುವೆಯಾಗದೆ ನಡೆಸಿದ ಷಂಡನಲ್ಲವೇ ನೀನು? ನಮ್ಮಂತ ವೀರಾದಿ ವೀರರಿಗೆ ವಿವೇಕವನ್ನು ಹೇಳಿಕೊಳ್ಳಲು ಬರ್ತಿರುವಲ್ಲೋ. ನಿನಗೆಷ್ಟೋ ವಯಸ್ಸು, ನಿನ್ನ ವಿವೇಕವನ್ನು ನಿನ್ನಲ್ಲಿಯೇ ಅಡಗಿಸಿಕೋ. ಇಲ್ಲವಾದರೆ ಲೋಕದಲ್ಲಿರುವವರೆಲ್ಲರೂ ನಿನ್ನಂತೆಯೇ ನಪುಂಸಕರಾಗುವರು. ಎಚ್ಚರ. ಮುದಿ ಭೀಷ್ಮ, ಪರಶಿವನಂತೆ ಪಾವನರು ಪರಾಕ್ರಮಿಗಳಾದವರು ಎಷ್ಟು ಮಂದಿ ರಾಜರಿರುವಾಗ ಇವರನ್ನೆಲ್ಲ ತಿರಸ್ಕರಿಸಿ ಈ ಕಳ್ಳ ಕೊಲ್ಲನಿಗೆ ಅಗ್ರ ಪೂಜೆಯನ್ನು ಮಾಡುವಿರಾ? ಧರ್ಮದ ನೀವೆಂತಹ ವಿವೇಕಿಗಳು! ಇವನೇನು ವ್ಯಾಸಾದಿಗಳಿಗಿಂತ ಹಿರಿಯವನೇ, ಅಶ್ವತ್ಥಾಮನಿಗಿಂತ ಮಾನ್ಯನೇ. ಇಲ್ಯಾರಿಗೂ ತಿಳಿವಳಿಕೆ ಇಲ್ಲವಾಯ್ತಲ್ಲ. ಹುಡುಗೈದು ಅಗ್ನಿಗಾವತಿ ಕೊಡುವೆ. ಸೈರಿಸನಾನಿಂದನೇನು ಸೈರಿಸನಾನಿಂದನೇನು ಸೋನದಂತೆ ಬಗುಳುವಯ ನೀಚ. ಜಲಜಾಕ್ಷರಂ ಜರಿವ ನಿನ್ನ, ಜಲಜಾಕ್ಷರಂ ಜರಿವ ನಿನ್ನ, ದೇವತಿಯ ನಿನ್ನೆಯ ನಾಲಿಗೆ ಚೀಳಿ ಬಿಡುವೆ. ಕೆಲವೋ ನೀಚ, ಅನವಶ್ಯಕವಾಗಿ ಯುಕ್ತವಾದ ವಸ್ತುವನ್ನು ಅಲ್ಲಗಳೆಯುತ್ತಿರುವೆಯ ನಿನ್ನ ನಾಲಿಗೆ ನೀಗಲೇ ಸೀಳಿ ಬಿಡುವನು. ಹೊಚ್ಚ ಬಾಯಿ ಸಾಕು. ಅರ್ಜುನ, ಏನನ್ನು ಸೀಳುವೆ? ಸೀಳುವುದಕ್ಕೆ ಇದು ಬಾಳೆಯ ನಾರಲ್ಲ, ಕಬ್ಬಿನ ಜಲ್ಲೆಯಲ್ಲ. ನಿನಗೂ ನಿನ್ನ ಜೊತೆಗಾರರಿಗೂ ತಿಳಿಸು. ನಮ್ಮಂತ ವೀರಾದಿ ವೀರರಿಗೆಲ್ಲ ಹುಡುಗ ಸಮಾಚಾರ. ಧರ್ಮ ಧರ್ಮ ಎಂದು ಅಲ್ಲು ಕಿರಿಯುತ್ತಿದ್ದೆ ಅಲ್ಲ, ಈ ಸೊಳೆಗಾರನನ್ನು ಪೂಜಿಸುವೆಲ್ಲ. ಇದೆಂತಹ ಧರ್ಮವೋ? ಈ ಕಳ್ಳ ಕೊರಮನಂದು ಕಿರಾತ್ ಧರ್ಮರಾಯ ಈತನು ನಿನಗೆ ಹೆಚ್ಚಾಗಿ ನಂಟನಾಗಿದ್ದರೆ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಮನಸ್ಸಿಗೆ ಬಂದಂತೆ ಪೂಜಿಸಬಹುದಾಗಿತ್ತು. ಅದನ್ನು ಬಿಟ್ಟು ಈ ನಮ್ಮೆಲ್ಲರ ವೀರಾದಿ ವೀರರು ರಾಜರ ಎದುರುಗಳಲ್ಲಿ ಕುಳ್ಳಿಸಿ ಪೂಜಿಸುವುದೆಂದರೇನು? ಛೇ, ನೀವು ಮಾಡಿದ ಯಾಗದ ಪ್ರಯತ್ನವಲ್ಲೂ ನಿಷ್ಫಲವಾಯಿತಲ್ಲೋ. ಏನೋ ನೀಚ, ಶ್ರೀಕೃಷ್ಣ ಪರಮಾತ್ಮನ ಪರಾಕ್ರಮವು ನಿನಗೇನು ಪರಮರಾದ ನಿನಗೇನೋ ತಿಳಿಯದು. ಛೇ ನೀಚ. ಎಲ್ಲವೋ ಕೊಟ್ಟು ಭೀಷ್ಮ, ಇವನ ದಾವ ಪರಾಕ್ರಮಿ ಎಂದು ಹೇಳೆಯೋ. ಒಂದು ಕೂಲಿಯನ್ನು ಕೊಂದ, ಒಂದು ಹೆಂಗಸನ್ನು ಕೊಲೆ ಮಾಡಿದ, ಒಂದು ಅಕ್ಕಿಯನ್ನು ಒಡೆದ, ಒಂದು ಬಂಡಿಯನ್ನು ಮುರಿದ. ಹೀನ ಕುಲದವನ್ನು ಹೊಗಳುತ್ತಿರುವೆಲ್ಲೋ. ಕತ್ತಲೆಯನ್ನು ಬೆಳಕೆಂದು ಹೋಗುವ ನೀನೆಂತ ಅವಿವೇಕಿಯೋ? ಎಲ್ಲವೋ ಶಿಶುಪಾಲ, ಎಂದಿಗೆ ನಿನ್ನ ಆಯಸ್ಸು ಮುಗಿಯಿತು ಎಂದು ತಿಳಿ. ಎಲ್ಲವೋ ಅರ್ಜುನ, ನನ್ನ ಆಯಸ್ಸನ್ನು ತೊಡೆಯಲು ಇಲ್ಲಾರಿಂದಲೂ ಸಾಧ್ಯವಿಲ್ಲ. ಅದರಲ್ಲಿ ಇಂದಿಗೆ ನೀನು ನಿನ್ನ ತಂದೆ ಮಾಡಿದ ಸುಕೃತ್ಯವೆಲ್ಲವೂ ತೊಡೆದು ಹೋಯಿತೆಂದು ತಿಳಿ. ಮೂರ್ತ ಭೀಮ ಏಕೆ ಹೋದರುವೆ? ಭೀಮ ಏಕೆ ಹೋದರುವೆ? ಜೋಕೆ ಜೋಕೆ ಸಾಕು ನಿನ್ನ ವ್ಯರ್ಥ ಲಾಭವೋ. ಜೋಕೆ ಜೋಕೆ ಸಾಕು ನಿನ್ನ ವ್ಯರ್ಥ ಲಾಭವೋ. ನಿನ್ನ ಓಚೆ ಕೆಳಗುವೆನು. ನಿನ್ನ ಓಚೆ ಕೆಳಗುವೆನು. ಮಧ್ಯ ಭೂಮಿಯಲ್ಲಿ ಕೊಂದು ಗೆದ್ದು ನಿಲ್ಲುವೆ. ಮಧ್ಯ ಭೂಮಿಯಲ್ಲಿ ಕೊಂದು ಗೆದ್ದು ನಿಲ್ಲುವೆ. ಗೆದ್ದು ನಿಲ್ಲುವೆ.
ಸೇಳಿ ಬಿಡುವುದು ನೋಡು. ಭೀಮಸೇನ ಭೀಮಸೇನ ಸ್ವಲ್ಪ ನಿಲ್ಲು. ಭೀಮಸೇನ, ಏಕೆ ಸಮರವು ಬೇಡವೇ? ಭೀಮಸೇನ, ಈತನು ಕೃತಾಯುಗದಲ್ಲಿ ಹಿರಣ್ಯಕಶ್ಯಪನಾಗಿಯೂ ತ್ರೇತಾಯುಗದಲ್ಲಿ ರಾವಣನಾಗಿಯೂ ಜನಿಸಿದ ವೈಕುಂಠ ದ್ವಾರಪಾಲಕನೇ ಈ ಶಿಶುಪಾಲನು. ಈತನು ಜನಿಸಿದಾಗ ಈತನಿಗೆ 3 ಕಣ್ಣುಗಳು ಮತ್ತು 4 ಕೈಗಳಿದ್ದವು. ಈತನು ಕತ್ತೆಯಂತೆ ಅರಚುತ್ತಿದ್ದನು. ಈತನ ವಿಕಾರ ರೂಪವನ್ನು ಕಂಡ ಈತನ ತಾಯಿಯಾದ ಶ್ರುತಸವೆಯು ಈ ಮಗುವನ್ನು ಹೊರಗೆ ಬಿಸಾಡಲು ಯತ್ನಿಸಿದಳು. ಆಗ ಈ ಮಗುವಿಗೆ ಯಾರ ಸ್ಪರ್ಶದಿಂದ ಈ ವಿಕಾರ ರೂಪವು ಹೋಗುವುದೋ ಅವರಿಂದಲೇ ಮರಣವೆಂದು ಅಶೀರವಾಣಿಯು ನುಡಿಯಿತು. ಅಂದಿನಿಂದ ಈತನ ತಾಯಿಯು ಮನೆಗೆ ಬಂದವರ ಕೈಯಲ್ಲಿ ಈ ಮಗುವನ್ನು ಕೊಡುತ್ತಾ ಬಂದಳು. ಒಂದು ದಿನ ಶ್ರೀಕೃಷ್ಣ ಪರಮಾತ್ಮರು ಇವರ ಮನೆಗೆ ಹೋದರು. ಆಗ ಈ ಮಗುವನ್ನು ಶ್ರೀಕೃಷ್ಣ ಪರಮಾತ್ಮರ ಕೈಗೆ ಕೊಟ್ಟಳು. ಶ್ರೀಕೃಷ್ಣ ಪರಮಾತ್ಮರ ಸ್ಪರ್ಶದಿಂದ ಈ ಮಗುವಿನ ವಿಕಾರ ರೂಪವು ಹೋಯಿತು. ಆಗ ಭಯಗೊಂಡು ಪರಮಾತ್ಮ ಈತನು ಮಾಡಿದ ಅಪರಾಧಗಳನ್ನು ಮನ್ನಿಸಬೇಕೆಂದು ಕೇಳಿಕೊಂಡಳು. ಆಗ ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮರು ಮುಂದೆ ಮಾಡಿದ ಅಪರಾಧಗಳನ್ನು ಮನ್ನಿಸುವನು, ಈತನ ಸದಾ ಅಪರಾಧಗಳನ್ನು ಮನ್ನಿಸುವನು, ಮುಂದೆ ಮಾಡಿದ ಅಪರಾಧಗಳನ್ನು ಮನ್ನಿಸುವುದಿಲ್ಲವೆಂದು ಹೇಳಿದರು. ಆದ ಕಾರಣ ಇದನ್ನು ಸದಾ ಅಪರಾಧಗಳನ್ನು ಮಾಡಿ ಕೊಡ್ತಿರುವನು. ನೀನು ಶಾಂತನಾಗು ಭೀಮಸೇನ. ಅಡಗೋಲಂಚ ಕಥೆಯೆಲ್ಲ ಮುಗಿಯಿತೇನೋ? ಅಡ್ಡ ಕದಗಳಿಂದ ಗೊಟ್ಟು ಬೆದರುಗಳನ್ನು ತೊಡುತ್ತಿರುವೆಲ್ಲ. ನಿನಗೆಷ್ಟೋ ವಯಸ್ಸು? ನಾಯಿಗೆ ನರೆ ಬಂದರೆ ನಾಚಿಕೆ ಆದಿದ್ದೇನೋ? ಎಲ್ಲವೋ ಗೊಲ್ಲ, ಯುಧಿಷ್ಠಿರನ ರಾಜಸೂಯಾಗವನ್ನು ನೋಡಿದೆ ಅಷ್ಟೇ. ಈಗ ನೋಡು ನನ್ನ ಯಜ್ಞದ ರೀತಿಯನ್ನು. ಇತ್ತ ಮಾಡೋ ಗೊಲ್ಲ. ಸುನೀತ, ಚೆನ್ನಾಗಿ ಹೇಳಿದೆ. ನಿನ್ನ ಯಜ್ಞವನ್ನು ನೋಡತಕ್ಕವನ್ನಲ್ಲ, ಮಾಡತಕ್ಕವನೆಂದು ತಿಳಿ. ಎಲ್ಲವೋ ಪಶುಪಾಲಕ, ನೀನೇ ನನ್ನ ಯಾವ್ಯಾವ ಪಶು. ನಿನ್ನ ಹೊರತಿರುವ ಈ ಭೀಷ್ಮನ ಪರಂಪರೆಯೇ ಯಜ್ಞ ಕೊಂಡ. ಈ ಪಾಂಡವರ ದೇಹ ರಕ್ತವೇ ಯಜ್ಞಾಹುತಿ. ಈ ಶಿಶುಪಾಲದಂತೋಗ್ರವೇ ದೇವಾನುದೇವತೆಗಳು. ನನ್ನ ಯಜ್ಞದ ರೀತಿಯನ್ನು ನೋಡು. ಇತ್ತ ಬಾರೋ ಗೊಲ್ಲ. ಕೆಲವೋ ಶಿಶುಪಾಲ, ನಿನ್ನ ತಾಯಿಯಾದ ಶ್ರುತಸಭೆಗೆ ಕೊಟ್ಟ ಮಾತಿನಂತೆ ನಿನ್ನ ಸತಾಪರಾಧಗಳನ್ನು ಮನ್ನಿಸಿರುವೆನು. ಆದರೆ ನೀನು ಸತಾಪರಾಧಗಳನ್ನು ಮೀರಿ ನಡೆಯುತ್ತಿರುವೆ. ಇನ್ನು ಮೇಲೆ ನೀನು ಈ ಭೂಮಿಯ ಮೇಲೆ ಇರಲು ಯೋಗ್ಯನಲ್ಲ. ಪಾಂಡುಕುಮಾರರೇ, ನಿಮ್ಮ ರಾಜಸೂಯಾಗವು ಸಾಂಗವಾಯಿತೆಂದು ತಿಳಿಯಿರಿ. ಲೋಕದಲ್ಲಿರುವ ಸಮಸ್ತ ರಾಜರುಗಳನ್ನು ನಿಂದಿಸಿ ತಾನೇ ಶ್ರೇಷ್ಠನೆಂದು ಮೆರೆಯುತ್ತಿರುವ ಈ ಚೈದ್ಯನಿಗೆ ನಾನೇ ವೈದ್ಯನಾಗುವೆನು. ಕಳ್ಳಗೊಲ್ಲನೆ ಸೊಲ್ಲದಿಲ್ಲಬೇ ನೀಕ್ಷಣ. ಸೊಲ್ಲನ್ ಮಾತನಾಡದೆ ನಿಲ್ಲು ಸಮರಕ್ಕೆ ಕೊಲ್ವೆನು ಈ ಕ್ಷಣ. ನಿಲ್ಗಲ್ ಮಾತನಾಡದೆ ನಿಲ್ಲು ಸಮರಕ್ಕೆ ಕೊಲ್ವೆನು ಈ ಕ್ಷಣ. ಇಂಥವಾರೋ ಗೊಲ್ಲ. ಮೊದಲು ನಿನ್ನನ್ನು ಮುಗಿಸಿ ಅನಂತರ ನಿನ್ನ ಒಗಳು ಭಟ್ಟರನ್ನು ಮುಗಿಸುವೆನು. ಅನಿತಾ ಮರಣಂ ಗೆರವಾ ಅನಿತಾ ಮರಣಂ ಗೆರವಾ ಧನುಜಾದ ಮನೆ ನಿನ್ನಯಸುವ ಚಕ್ರಕ್ಕೆ ಆಹುತಿಯಂ ಕೊಡುವೆ. ಚಕ್ರಕ್ಕೆ ಆಹುತಿಯಂ ಕೊಡುವೆ. ಚಕ್ರಕ್ಕೆ ಎದೆ ಕೊಡು ಜವದಿ. ಎಲೈ ಸುದರ್ಶನವೇ, ಈ ನೀಚನನ್ನು ಸಂಹರಿಸಿ. ಖಂಡನಕ್ಕೆ ಪುಂಡನೆ ಖಂಡ ಭಕ್ತಿ ನನ್ನ ಬಲ.
ಬಂಡನಕ್ಕೆ ಗುಂಡನೆ ಕಂಡ ಬಂದು ನನ್ನ ಬಲ ಮಂಡೆಯನ್ನು ಕಡಿಯುವೆ ಕಂಡಗಳ ಚೆಲ್ಲುವೆ ಮಂಡೆಯನ್ನು ಕಡಿಯುವೆ ಕಂಡಗಳ ಚೆಲ್ಲುವೆ ಬಂಡನಕ್ಕೆ ಗುಂಡನೆ ಕಂಡ ಬಂದು ನನ್ನ ಬಲ ಕಂಡ ಬಂದು ನನ್ನ ಬಲ ಕಂಡ ಬಂದು ನನ್ನ ಬಲ. ಎಲ್ಲವೋ ಮಾಯಾವಿ ಕಳ್ಳ ಯಾಗದ ನೆಪ ಮಾಡಿ ನಮ್ಮನ್ನಿಲ್ಲಿಗೆ ಕರೆಸಿ ನನ್ನಗ್ರಜನಾದ ಆಶಿಸುಪಾಲನನ್ನು ಸಂಹರಿಸಿದೆಯಾ ಕಪಟಿ. ಎಲ್ಲವೋ ಗೊಲ್ಲ ಎತ್ತವಾರೋ ನಾನೀಗಲೇ ನಿನ್ನನ್ನಿಲ್ಲಿಯೇ ಸಂಹರಿಸುವನು. ಎಲ್ಲವೋ ದಂತವಕ್ರ, ನೀನು ನಿನ್ನ ಅಗ್ರಜನಾದ ಶಿಶುಪಾಲನನ್ನೇ ಅನುಸರಿಸು. ಪರಮಾತ್ಮ ಅನಂತ ಸ್ವರೂಪಿ ನಾವು ಧನ್ಯರಾದೆವು. ಪಾಂಡುಪುತ್ರರೇ, ಎದರಬೇಡಿರಿ, ಸಮಾಧಾನ ಆಗಿರಿ. ಈ ಶಿಶುಪಾಲ ದಂತವಕ್ರರು ನನ್ನ ವೈಕುಂಠ ದ್ವಾರಪಾಲಕರಾದ ಜಯ ವಿಜಯರು ಶಾಪಗ್ರಸ್ತರಾಗಿ ಜನಿಸಿದರು. ಈಗ ಅವರ ಶಾಪ ವಿಮೋಚನೆಯಾಗಿ ನನ್ನ ವೈಕುಂಠಕ್ಕೆ ತೆರಳಿದರು. ಅದು ಅಲ್ಲಿ ನೋಡಿ. ಧರ್ಮನಂದನ, ಪರಮಾತ್ಮ ನಿನಗೆ ಮತ್ಯಾವುದೇ ಮನೋರಥವಿಲ್ಲವೇ? ಪರಮಾತ್ಮ, ನೀವು ಸದಾ ನನ್ನ ಮನದಲ್ಲಿ ಇರಬೇಕೆಂಬುದೇ ನನ್ನ ಮನೋರಥ. ಧರ್ಮನಂದನ, ಸುಖವಾಗಲಿ ಶಾಂತಿಯಾಗಲಿ ಅವರವರ ಭಾವಾನುಸಾರ ಫಲ ಲಭಿಸುವುದು. ನಿನಗೆ ಮತ್ಯಾವ ಮನೋರಥ ಇರುವುದು ತಿಳಿಸುವಂತನಾಗು. ಪರಮಾತ್ಮ, ನಮ್ಮ ಜನಕನಿಗೆ ಸ್ವರ್ಗಲೋಕವನ್ನು ಪ್ರಾಪ್ತಿ ಮಾಡಬೇಕೆಂದು ಬೇಡಿಕೊಳ್ಳುವೆನೂ ದೇವ. ಪಾಂಡುಪುತ್ರರೇ, ಅದು ಅಲ್ಲಿ ನೋಡಿ, ನಿಮ್ಮ ತಂದೆಯಾದ ಪಾಂಡುರಾಜನು ಇಂದ್ರಲೋಕದಲ್ಲಿ ವಿರಾಜಮಾನನಾಗಿರುವನು. ಪರಮಾತ್ಮ, ಪಾಂಡುಪುತ್ರರೇ, ನಿಮ್ಮ ಸಂಕಲ್ಪ ಪೂರ್ತಿಯಾಯಿತಲ್ಲವೇ? ಹೌದು. ನಾವೆಲ್ಲರೂ ಈಗ ಪರಮಾತ್ಮನಿಗೆ ಮಂಗಳಾರತಿಯನ್ನು ಬೆಳಗೋಣ. ಅಲ್ಲಿರ್ಬೇಕು.
ಜಯದುರ್ಗಿ ಜಗಣಪತಿಗೆ ಜಯದೇವಿಗೆ ಮದೇದುರ್ಗಿ ಬಲವಾದೇವಿ ಪಾರ್ವತಾಯಿಗೆ ಕಪ್ಪಳವತಾಯಿಗೆ ಶ್ರೀ ಶ್ರೀ ಗಂಗನಾಥ ಸ್ವಾಮಿ ಪಾದಕ್ಕೆ ಗೋವಿಂದ ಅಪರಾಧ ಮುಸಿಗಾಲ ಹಾಡುವುದಿಲ್ಲ ತಪ್ಪು ನೆಮ್ಮದಿಯ ಮಾತು ಜನ್ಮಿಸಿಕೊಳ್ಳುವುದಿಲ್ಲ ಶ್ರೀ ಶ್ರೀ ಗಂಗನಾಥ ಸ್ವಾಮಿ ಕೃಪಾ ಘೋಷಣಾಡಿಕೊಳ್ಳಲಿಗೆ ಶ್ರೀ ಶ್ರೀ ಗಂಗನಾಥ ಸ್ವಾಮಿ ಕೃಪಾ ಘೋಷಣಾಡಿಕೊಳ್ಳಲಿಗೆ ಶ್ರೀ ಶ್ರೀ ಗಂಗನಾಥ ಸ್ವಾಮಿ ಕೃಪಾ ಘೋಷಣಾಡಿಕೊಳ್ಳಲಿಗೆ